ಸತ್ಯಜಿತ್ ರಾಯ್ 100 ಅವರ ಸಿನಿಮಾಗಳ ಮರುನೋಟ, ಮರು ವಿಮರ್ಶೆ. ಈ ಕಾರ್ಯಕ್ರಮವನ್ನ ಸಹಾಯನ ಕಿರಕೋಣ, ಸಮುದಾಯ ಕರ್ನಾಟಕ, ಜನಶಕ್ತಿ ಮೀಡಿಯಾ, ಋತುಮಾನ ಮತ್ತು ಮಂಜಮತ ಸಿನಿಯಾನ ವಾಟ್ಸಪ್ ಗ್ರೂಪ್ ಇವುಗಳ ಸಹಯೋಗದಲ್ಲಿ ಸತ್ಯಜಿತ್ ರೇ ಅವರ ಹುಟ್ಟುಹಬ್ಬದ 100ನೇ ವರ್ಷದ ನೆನಪಿಗಾಗಿ ಆಯೋಜಿತವಾಗಿದೆ. ಈ ಸರಣಿಯಲ್ಲಿ ಸತ್ಯಜಿತ್ ರಾಯ್ ಅವರ ಸಿನಿಮಾದ ಕಲೆ, ಅದರ ಸಾಮಾಜಿಕ ಪ್ರಾಮುಖ್ಯತೆ ಮತ್ತು 21ನೇ ಶತಮಾನದಲ್ಲಿ ಸತ್ಯಜಿತ್ ರಾಯ್ ಅವರ ಸಿನಿಮಾ ಮತ್ತು ಸಾಮಾಜಿಕ ನೋಟ ಯಾತಕ್ಕೆ ಸಿನಿಮಾ ಅಧ್ಯಯನಿಗಳಿಗೂ ಮತ್ತು ಭಾರತದ ನಾಗರಿಕರಿಗೂ ಬಹಳ ಮುಖ್ಯವಾಗಬೇಕು ಅಥವಾ ಆಗೋದಾದ್ರೆ ಹೇಗೆ ಅನ್ನೋದನ್ನ ಚರ್ಚೆ ಮಾಡೋಕ್ಕಾಗಿ ಒಂದು ಸರಣಿ ಕಾರ್ಯಕ್ರಮವನ್ನ ಗೆಳೆಯ ವಿಠಲ್ ಭಂಡಾರಿ ಅವರ ನೆನಪಿನಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಈ ಸರಣಿಯನ್ನ ನಾವು ಆಗಸ್ಟ್ ತಿಂಗಳಲ್ಲಿ ಗಿರೀಶ್ ಕಾಸರವಳ್ಳಿ ಅವರ ಉದ್ಘಾಟನಾ ಉಪನ್ಯಾಸದೊಂದಿಗೆ ಪ್ರಾರಂಭಿಸಿದೆವು. ತಮ್ಮ ಉದ್ಘಾಟನಾ ಉಪನ್ಯಾಸದಲ್ಲಿ ಗಿರೀಶ್ ಕಾಸರವಳ್ಳಿ ಅವರು ಬಹಳ ವಿಸ್ತೃತವಾಗಿ ಸತ್ಯಜಿತ್ ರಾಯ್ ಅವರ ಸಿನಿಮಾದ ಕಲಾತ್ಮಕತೆ ಮತ್ತು ಅದರ ಸಾಮಾಜಿಕತೆ ಮತ್ತು ಅವರು ರಾಜಕೀಯವನ್ನ ಅವರ ಸಿನಿಮಾದಲ್ಲಿ ಅಭಿವ್ಯಕ್ತಿ ಮಾಡುವ ಬಗೆ ಇವುಗಳನ್ನ ಬಹಳ ವಿಸ್ತಾರವಾಗಿ ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದ್ರು. 2ನೇ ಉಪನ್ಯಾಸದಲ್ಲಿ ಕನ್ನಡದ ಚಲನಚಿತ್ರ ನಿರ್ದೇಶಕ ಬಿ ಸುರೇಶ್ ಅವರು ಆಶಾನಿ ಸಂಕೇತ್ ಬಗ್ಗೆ ಅದನ್ನ ದೃಶ್ಯವಾರು ಅದನ್ನ ವಿವರಿಸ್ತಾ ಹೇಗೆ ಸತ್ಯಜಿತ್ ರಾಯ್ ಅವರು ತಮ್ಮ ಸಿನಿಮಾ ಕಲೆಯನ್ನ ಕಟ್ತಾರೆ ಅನ್ನೋದನ್ನ ಸಚಿತ್ರವಾಗಿ ಕಟ್ಕೊಟ್ರು. ಆ ಮೂಲಕ ಚಿತ್ರ ದೃಶ್ಯ ಕಟ್ಟಿನಲ್ಲೇ ಹೇಗೆ ಅವರ ಜಾತಿ ಮತ್ತು ಒಂದು ಬಿಕ್ಕಟ್ಟಿನ ಸಮಯದ ರಾಜಕೀಯವನ್ನ ಹೇಗೆ ತೋರಿಸ್ತಾರೆ, ಹಾಗೂ ಅದರಿಂದಲೇ ನಾವು ಅವರ ರಾಜಕೀಯವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು, ಅವರ ಸಾಮಾಜಿಕ ಕಾಳಜಿಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಟ್ರು. ಈಗ ಈ 3ನೇ ಉಪನ್ಯಾಸದಲ್ಲಿ ಯುವ ಸಿನಿಮಾ ಅಧ್ಯಯನಿ ಮತ್ತು ಸಿನಿಮಾ ಬರಹಗಾರ, ಸಿನಿಮಾ ಪ್ರೇಮಿ ಆದಿತ್ಯ ಚಟರ್ಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ಸತ್ಯಜಿತ್ ರಾಯ್ ಅವರ ಗಣಶತ್ರು ಮೂಲಕ ಸತ್ಯಜಿತ್ ರಾಯ್ ಸಾಧಾರಣವಾಗಿ ರಾಜಕೀಯವನ್ನ ತಮ್ಮ ಸಿನಿಮಾದಲ್ಲಿ ಮಾತಾಡೋದಿಲ್ಲ ಅನ್ನೋ ಒಂದು ಕಲ್ಪಿತ ಆರೋಪ ಇದೆ. ಅದನ್ನ ಹಿಂದಾಗ್ಲೇನೆ ಗಿರೀಶ್ ಕಾಸರಳ್ಳಿ ಅವರು ಹೇಳಿದ್ರು ಕೂಡ ಅದನ್ನ ವಿಶಿಷ್ಟವಾಗಿ ಇವತ್ತು ಸ್ವಲ್ಪ ವಿವರದಲ್ಲಿ ಚರ್ಚೆ ಮಾಡಲಿಕ್ಕೆ ಆದಿತ್ಯ ಚಟರ್ಜಿ ಅವರು ಇಷ್ಟಪಡ್ತಾರೆ. ಅವರು ಗಣಶತ್ರು, ಇಬ್ಸನ್ ನಾಟಕ ಮತ್ತು ಸತ್ಯಜಿತ್ ರಾಯ್ ಅವರ ಸಿನಿಮಾ ಇವೆರಡನ್ನೂ ಒಂದು ಹೋಲಿಕೆಯಲ್ಲಿ ನೋಡ್ತಾ ಮತ್ತು ಗಣಶತ್ರುವನ್ನು ಅದರ ಕಾಲದಲ್ಲಿ ಇಡ್ತಾ ಸತ್ಯಜಿತ್ ರಾಯ್ ರಾಜಕೀಯವನ್ನ ಹೇಗೆ ನೋಡ್ತಾ ಇದ್ರು, ತಮ್ಮ ಸಿನಿಮಾಗಳಲ್ಲಿ ಅದನ್ನ ಹೇಗೆ ಪ್ರಕಟಿಸ್ತಾ ಇದ್ರು ಅನ್ನೋದನ್ನ ನಮ್ಗೆ ವಿವರಿಸ್ಲಿಕ್ಕಿದ್ದಾರೆ. ಅದರ ಯಾವ ರೀತಿ ಅದನ್ನ ನಮ್ಮ ಮುಂದೆ ಅನಾವರಣಗೊಳಿಸ್ತಾರೆ ಅನ್ನೋದು ಆದಿತ್ಯ ಚಟರ್ಜಿ ಅವರ ಸ್ವಾತಂತ್ರ್ಯ. ಆದಿತ್ಯ ಚಟರ್ಜಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಕೀಲರಾಗಿರುವಂತವರು. ಅವರು ಇಂಡಿಯನ್ ಲಾ ಸ್ಕೂಲ್ ಗಾಂಧಿನಗರದಿಂದ ತಮ್ಮ ವಕೀಲ್ ಪದವಿಯನ್ನ ಪಡೆದಂತವರು. ಆ ಹೊತ್ತಿನಲ್ಲೇ ಅವರು BA LLB ಮಾಡ್ತಿರುವಾಗ್ಲೇನೆ ತಮ್ಮ ಕಾಲೇಜಿನಲ್ಲೇನೆ ಒಂದು ಸಿನಿಮಾ ಕ್ಲಬ್ ಅನ್ನ ಕಟ್ಟಿ 4 ವರ್ಷಗಳ ಸಿನಿಮಾ ಕ್ಲಬ್ ಅನ್ನ ನಡೆಸಿ ಆ ಮೂಲಕ ತಾವು ಮಾತ್ರ ಅಲ್ಲದೆ ತನ್ನ ಅನೇಕ ಸಹಪಾಠಿಗಳಿಗೂ ಸಿನಿಮಾದ ನೋಡುವಿಕೆ ಮತ್ತು ಅದರ ವಿಮರ್ಶೆಯನ್ನ ಕಲಿಲಿಕ್ಕೆ ಬಹಳ ಉತ್ಸುಕರಾಗಿದ್ದಂಥವ್ರು. ಆನಂತರ ಅವರು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿಗೆ ಹೋಗಿ ಅಲ್ಲಿ LLM ಮಾಡುವಾಗ್ಲೂ ಒಂದಷ್ಟು ಸಿನಿಮಾಗಳನ್ನು ನೋಡೋದ್ರ ಬಗ್ಗೆ ಬರೆಯೋದು ಮಾಡ್ತಾ ಇದ್ರು. ಬಹಳ ಮುಖ್ಯವಾಗಿ ಅವರು ಶ್ಯಾಮ್ ಬೆನ್ಗಲ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಮತ್ತು ಸಿನಿಮಾದ ಬಗ್ಗೆ ಅವರು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಬರೆದಿದ್ದಾರೆ. ಅವರು ಬಡವರ ಪರವಾಗಿ ಕೇಸ್ಗಳನ್ನ ಎತ್ತುಕೊಳ್ಳುವ ವಕೀಲರಾಗಿರುವ ಹಾಗೆ ಸಿನಿಮಾದ ಸಾಮಾಜಿಕತೆಯನ್ನ ಅರ್ಥ ಮಾಡ್ಕೊಳ್ಳೋ ತುಂಬಾ ಉತ್ಸಾಹ ಇರುವ ಸಿನಿಮಾ ವಿಮರ್ಶಕರು ಮತ್ತು ಅಧ್ಯಯನಿಯಾಗಿದ್ದಾರೆ. ಅಂತವರು ಯುವಕರು ಈ ರೀತಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮುಂದೆ ಬರೋದು ಮತ್ತು
ನಮ್ಮ ಯುವ ಜನಾಂಗಕ್ಕೆ ಈ ಸಿನಿಮಾದ ಕಲೆ ಅರ್ಥವಾಗೋದು, ಆ ಮೂಲಕ ಸಿನಿಮಾದ ಸಾಮಾಜಿಕ ಅರ್ಥವಾಗೋದು ಬಹಳ ಅವಶ್ಯಕವಾಗಿದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಆದಿತ್ಯ ಚಟರ್ಜಿ ಅವರು ನಮ್ಮ ಜೊತೆ ಬಂದು ಮಾತಾಡೋಕೆ ಒಪ್ಕೊಂಡೋದಕ್ಕೆ ನಮ್ಗೆ ಬಹಳ ಖುಷಿಯಾಗಿದೆ. ಅದಕ್ಕಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈಗ ವೇದಿಕೆ ಆದಿತ್ಯ ಚಟರ್ಜಿ. ಮಣಿರಾಜ್ ಅವ್ರಿಗೆ ಧನ್ಯವಾದಗಳು. ಭಾನುವಾರ ಬೆಳಗ್ಗೆ ನೀವೆಲ್ಲರೂ ಬಂದಿದ್ದೀರಾ, ಸಂತೋಷ. ಆಯೋಜಕರಿಗೂ ಧನ್ಯವಾದಗಳು. ಮತ್ತೆ ಇವತ್ತು ಕೆಲವರು ಹೊರಗಿಂದ ಜಾಯ್ನ್ ಆಗಿದ್ದಾರೆ. ಅವ್ರಿಗಂತ ಸ್ವಲ್ಪ ಇಂಗ್ಲಿಷ್ ಕನ್ನಡ ಎರಡೂ ಮಿಕ್ಸ್ ಮಾಡಿ ಇವತ್ ಮಾತಾಡ್ಬೋದು. ಇದು ಸತ್ಯಜಿತ್ ರೇ 100 ಅಂತ ಹೇಳಿದಾಗ ನನಗನ್ಸೋದು ಯಾರೋ ಒಬ್ಬ ಮಹಾನ್ ಕಲಾವಿದ, ಅವ್ರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಬೇಕಾದ್ರೆ ಸರ್ಕಾರದ ಕಡೆಯಿಂದಾನು ನೋಡಿದೀವಿ. ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದಾರೆ. ಇವಾಗ ಈ ವರ್ಷ ಪೂರ್ತಿ ಸತ್ಯಜಿತ್ ರೇ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಹಲವಾರು. ಆದ್ರೆ ಇಂಥ ಒಬ್ಬ ಕಲಾವಿದನ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವ್ರನ್ನ ಹೊಗಳೋದು ತುಂಬಾ ಸುಲಭ. ಮತ್ತೆ ಹೆಚ್ಚಿಗೆ ಅದನ್ನೇ ನಾವು ಕಂಡು ಬರ್ತಿರ್ತೀವಿ. ಬೇರೆ ಬೇರೆ ನೀವು ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ ಅಂತ. ಆದ್ರೆ ನಾವು ನಿಜವಾಗ್ಲೂ ಅವ್ರ ಇದು ಫಿಲ್ಮ್ಗಳ ವಿಶ್ಲೇಷಣೆಗೆ ಇಳಿಬೇಕಾದ್ರೆ ನಾವು ಅವ್ರ ಗ್ರೇಟ್ನೆಸ್ ನ ಸ್ವಲ್ಪ ಸೆಕೆಂಡರಿ ಆಗಿ ನೋಡ್ಬೇಕಾಗತ್ತೆ. ಇಟ್ ಇಸ್ ವೆರಿ ಈಸಿ ಟು ಅಸೆಸ್ ಸಮನ್ಸ್ ಅ ಗ್ರೇಟ್ artist's work only in terms of his greatness and reduce his life to a hagiography. ಅರೆ ಇವತ್ತಿನ ನಮ್ಮ ಪ್ರಯತ್ನ, ಮತ್ತೆ ನಾನು ಮೊದಲೇ ಸಮುದಾಯ ಮತ್ತೆ ಇತರ ಗೆಳೆಯರಿಗೆ ನಾನು ಯಾಕೆ ಧನ್ಯವಾದ ಅಂತ ಹೇಳ್ತಿರೋದಂದ್ರೆ, ಈ ಸರಣಿ ಮೂಲಕ ಒಂದು ಸೀರಿಯಸ್ ವಿಶ್ಲೇಷಣೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮತ್ತೆ ಮೊದಲನೇ ಉಪನ್ಯಾಸದಲ್ಲಿ ನಾವು ಉದ್ಘಾಟನಾ ಉಪನ್ಯಾಸದಲ್ಲಿ ನೋಡಿದಾಗ ಗಿರೀಶ್ ಕಾಸರವಳ್ಳಿ ಅವ್ರು ಮಾತಾಡಿದ್ರು, ಅದ ನಂತರ ಬಿ ಸುರೇಶ್ ಅವ್ರು ಮಾತಾಡಿದ್ರು. ಆ ಉಪನ್ಯಾಸಗಳನ್ನು ನಾನು ನನ್ನ ಈ ಚರ್ಚೆಯಲ್ಲಿ ಬಳಸ್ಕೊಂತ ಇವತ್ತಿನ ವಿಷಯಕ್ಕೆ ಬರೋಣ. ಇವತ್ತಿನ ವಿಷಯ ಏನಾಗಿರ್ಬೇಕು ಅಂತ ನನ್ಗೆ ಇದು ಕೇಳಿದಾಗ ನಾನು ಸ್ವಲ್ಪ ಯೋಚನೆ ಮಾಡಾದ್ಮೇಲೆ ತುಂಬಾ ಜನರಲ್ ಆಗಿ ಸತ್ಯಜಿತ್ ರೇ ಅವರು ರಾಜಕೀಯ ಸಿನಿಮಾ ಮಾಡೋದ್ರಿಂದ ಹಿಂಜರಿಯುತ್ತಿದ್ದಾರೆ ಅಂತ. ವಾಸ್ ಸತ್ಯಜಿತ್ ರೇ ರಿಲಕ್ಟೆಂಟ್ ಟು ಮೇಕ್ ಪೊಲಿಟಿಕಲ್ ಫಿಲ್ಮ್ಸ್? ಈ ವಿಷಯ ಯಾಕೆ? ಶ್ಯಾಮ್ ಬೆನೆಗಲ್ ಅವರು ಸಿನಿಮಾ ಮಾಡಿದ್ದಾರೆ, ಚಾರ್ಲಿ ಚಾಪ್ಲಿನ್ ಅವ್ರು ಮಾಡಿದ್ದಾರೆ, ಕರ್ನಾಟಕದಲ್ಲಿ ಕಾಸರವಳ್ಳಿ ಅವ್ರು ಮಾಡಿದ್ದಾರೆ, ಸತ್ಯ ಅವ್ರು ಮಾಡಿದ್ದಾರೆ. ಅಥವಾ ನಾವು ಬಾಲಿವುಡ್ ಮೇನ್ ಸ್ಟ್ರೀಮ್ ತಗೊಂಡ್ರೆ ಅಲ್ಲೂ ಸಿನಿಮಾ ನಡೀತಾ ಇದೆ. ಆದ್ರೆ ಈ ಪ್ರಶ್ನೆ ಅವ್ರನ್ನ ಕೇಳಲ್ವಲ್ಲ. ಯಾಕೆ ಈ ಸನ್ನಿವೇಶದಲ್ಲಿ ಮತ್ತೆ ಸತ್ಯಜಿತ್ ರೇ ಅವರ ಕಾಲಕಾರ್ಯದಲ್ಲೂ ಈ ಪ್ರಶ್ನೆ ಪದೇ ಪದೇ ಬರ್ತಾ ಇತ್ತು. ಇದಕ್ ಉತ್ತರ ಏನು, ಮತ್ತೆ ಉತ್ತರ ಹುಡ್ಕೋಕ್ಕಿಂತ ಮುಂಚೆ ಈ ಪ್ರಶ್ನೆ ಯಾಕೆ? The question of why Satyajit Ray, or whether or not he was reluctant to make political films, is not a new question. And it has come up often even during his lifetime, while he was at the peak of his work. So when I look for an answer, I think it lies in the company he kept. ಆ ಕಾಲದಲ್ಲಿ 70ರ ದಶಕದಲ್ಲಿ 60ರ ದಶಕದಲ್ಲಿ Bengal had a very rich culture of filmmakers, equally great and certainly filmmakers who need to be studied in their own right. Filmmakers like Mrinal Sen and Ritwik Ghatak. In their style, Ritwik Ghatak ಅವರು ಮತ್ತೆ Mrinal Sen ಅವರು ಬರೀ ತುಂಬಾ ನೇರವಾಗಿ ರಾಜಕೀಯ ಪ್ರಶ್ನೆಗಳನ್ನ ಅವರು ಸಿನಿಮಾ ಮುಖಾಂತರ ತೋರಿಸ್ತಿದ್ರು. But does that then mean just because Mrinal Sen and Ghatak were presenting their movies in a far more direct way? If you take the example of Mrinal Sen's Calcutta 71 or Ajantrik, Meghe Dhaka Tara, or Jukti Tokko and Goppo, which was Ritwik Ghatak's last film. Ritwik Ghatak ಅವರ ಕೊನೆ ಮೂವಿಯಲ್ಲಿ ಅದು ಒಂದ್ ರೀತಿಯ ಆತ್ಮಕಥೆ. ಅದು ಅವ್ರ ಪೊಲಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ನೇ ಅವರು ಫಿಲ್ಮ್ ಮೂಲಕ ತೋರಿಸಿದ್ದಾರೆ.
ಈ ಸನ್ನಿವೇಶದಲ್ಲಿ ಈ ಪ್ರಶ್ನೆ ಬಹಳಷ್ಟು ಬರ್ತಾ ಇತ್ತು, ಯಾಕೆ ಸತ್ಯಜಿತ್ ರೇ ಅವ್ರು ಇದು ರಿಲಕ್ಟೆಂಟ್ ಆಗಿದ್ದಾರೆ, ಅವ್ರು ಯಾಕೆ ನೇರವಾಗಿ ಹೇಳ್ತಿಲ್ಲ ಅಂತ. ಈ ರಾಜಕೀಯ ಅಂದ್ರೆ ಏನು? ವಾಟ್ ಇಸ್ ಇಟ್ ಮೀನ್ ಟು ಬಿ ಪೊಲಿಟಿಕಲ್? ನೀವ್ ಯಾರನ್ನಾದ್ರೂ ಇಫ್ ಯು ಆಸ್ಕ್ ಅ ಪೊಲಿಟಿಕಲ್ ಸೈಂಟಿಸ್ಟ್, he will probably say that everything is political, so the question of not being political does not arise. ಹಾಗಿರ್ಬೇಕಾದ್ರೆ ಈ ಪ್ರಶ್ನೆ ಯಾಕೆ? ಮತ್ತಿನ್ನೊಬ್ಬರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಅವರು ಸೋಷಿಯಲ್ ಇಶ್ಯೂಸ್ ನ ತಗೋತಿದ್ರು, ಅವ್ರು ಇದು ಡೈರೆಕ್ಟ್ ಆಗಿ ಟೀಕೆ ಮಾಡ್ತಿರ್ಲಿಲ್ಲ, ಅವ್ರು ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ವಾ, ಯಾಕೆ ಹೇಳಿಲ್ಲ ಅಂತ ಪ್ರಶ್ನೆ ಕೇಳ್ಬೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಇದು ಗಿರೀಶ್ ಕಾಸರವಳ್ಳಿ ಅವ್ರ ಉದ್ಘಾಟನಾ ಉಪನ್ಯಾಸದಲ್ಲಿ ಅವರು ಬಿಡಿಸಿ ಹೇಳಿದಂತೆ ನಾನು ಅದನ್ನೇ ಬಳಸ್ಕೋತೀನಿ. ಫಾರ್ ದೋಸ್ ಆಫ್ ಯು who might not have watched the inaugural lecture by Girish Kasarvalli, he analyzed this question of being political in a very interesting way for the purpose of the cinema, and I will adopt the same analysis. ಅವರು ರಾಜಕೀಯ ಎಂಬ ಪದವನ್ನ ಸಿನಿಮಾ ದೃಷ್ಟಿಯಲ್ಲಿ 3 ಭಾಗದಲ್ಲಿ ವಿಂಗಡಿಸಿದ್ರು. He divided the idea of being political into 3 parts. The first is politics in the sense of power politics, prabhutvada rajakiya. The second, saidhantika, an ideological conflict. And the third, the politics that we see in our daily lives, dinanityada jeevanadalli ನಾವು ಕಾಣ್ತಿರೋ ರಾಜಕೀಯ ಪ್ರಶ್ನೆಗಳು. Ray's strength as a filmmaker, if at all there was one, in addressing political questions, that was in the last category. ಗಿರೀಶ್ ಕಾಸರವಳ್ಳಿ ಅವರು ಬಹಳ ಇದು ನದಿಯ ರೂಪಕ ಬಳಸ್ತಾ ಅವರು ಬಿಡಿಸಿ ಹೇಳಿದ್ರು. Mr. Kasarvalli in his lecture used this simile of a river. He said it is very easy for a person standing on the shore to judge the force of the river if it on its surface appears to be calm and undisturbed. But it is only the person who finally gets into the river who's able to face its undercurrent. The greatness of Ray's cinematic sense, in my opinion, lay in his ability to work on that undercurrent. For the person who wanted to watch the film at its surface, ಮೇಲ್ನೋಟಕ್ಕೆ ಯಾರಾದ್ರೂ ಸುಮ್ನೆ ನೋಡಿ ಆನಂದ ಪಡ್ಕೋಬಹುದು ಅಂತ ಸಿನಿಮಾನು ಮಾಡಿದ್ರು. ಯಾರಾದ್ರೂ ಒಬ್ರು ಇಂಥ ಪ್ರೇಕ್ಷಕರು ಆಳಕ್ಕೆ ಇಳಿದು ಅದನ್ನ ಇನ್ನ ಆಳವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಂತ ಅಂಡರ್ ಕರೆಂಟು ಅವ್ರ ಸಿನಿಮಾದಲ್ಲಿತ್ತು. ಮತ್ತೆ ಅವರು ರಾಜಕೀಯ ಸಿನಿಮಾ ಮಾಡಕ್ಕೆ ಹಿಂಜರಿತಿದ್ರ? Was he reluctant to make political films? The easiest answer is to assess his filmography. How best to understand the artist, but to assess his art itself. ಉದಾಹರಣೆಗೆ ತಗೊಳ್ಳೋಣ, ಒಪ್ಪು ಟ್ರೈಲಜಿ ಕಥೆ ಎಲ್ಲರಿಗೂ ಗೊತ್ತಿದೆ. ಪ್ರತಿದ್ವಂದಿ ಅನ್ನೋ ಇದು ಕ್ಯಾಲ್ಕಟಾ ಟ್ರೈಲಜಿ ಮಾಡಿದಾಗ ಅದರಲ್ಲೊಂದು ಇಂಟರ್ವ್ಯೂ ಸೀನ್ ಇದೆ, ಬಹಳಷ್ಟು ಜನಕ್ಕೆ ನೆನಪಿರ್ಬೋದು. ಆದ್ರೆ ಯಾರ್ಯಾರ ಇದು ಸಿನಿಮಾ ನೋಡಿಲ್ವೋ ನಾನು ಸ್ವಲ್ಪ ಆ ಸೀನ್ ನ ಬಿಡಿಸಿ ಹೇಳ್ತೀನಿ. ಪ್ರತಿದ್ವಂದಿ ಸೆಟ್ ಇನ್ ದ 70s when ಇಂಡಿಯಾದಲ್ಲಿ, ಭಾರತದಲ್ಲಿ we had the problem of unemployment. The film shows the unrest of the youth, and our protagonist Siddhartha had just lost his father. ಅವರು ತಂದೆಯನ್ನು ಕಳ್ಕೊಂಡಿರ್ತಾರೆ. ಅವ್ರ ವೈದ್ಯಕೀಯ ಇದು ಡಿಗ್ರಿನ್ ಬಿಟ್ಟು ಅವ್ರು ಹೊರಗ್ ಬಂದು ಇವಾಗ ಕೆಲಸ ಹುಡುಕ್ಬೇಕು, ಯಾಕಂದ್ರೆ ಮನೇಲಿ ಹಣ ಇಲ್ಲ. ಅವರು ಒಂದೊಂದು ಆಫೀಸ್ಗೂ ದಿನ ಬೆಳಿಗ್ಗೆ ಎದ್ರೆ ಹೊರಗೆ ಹೋಗೋದು, 10 ಆಫೀಸ್ಗೆ ಹೋಗೋದು, ಅಲ್ಲಿ ಅವ್ರ ಬಯೋಡೇಟಾ CV ಬಿಟ್ಟು ಬರೋದು, ಮತ್ತೆ ಇಂಟರ್ವ್ಯೂ ಕಾಲ್ಗಂತ ಕಾಯ್ತಿರೋದು. So the protagonist in Pratidwandi, Siddharth, had to leave his medical studies to support his family because he lost his father. Unemployment was at its peak, and all he did was go from office to office, leaving his CV, hoping that he'd find a job. ಕೊನೆಗೂ ಒಂದು ಇಂಟರ್ವ್ಯೂ ಕಾಲ್ ಬರುತ್ತೆ. ದಟ್ ಇಂಟರ್ವ್ಯೂ ಸೀನ್ ಇಸ್ ವೆರಿ ಟೆಲಿಂಗ್. ಮೊದಲನೇ ಪ್ರಶ್ನೆ ಇಂಟರ್ವ್ಯೂ ಅವ್ರು ಕೇಳ್ತಾರೆ, why do you want to join our office? Siddhartha says, circumstances are such
I've lost my father, I need to support my family. ಮತ್ತೆ ಅವ್ರು ಕೇಳ್ತಾರೆ, does the word mitochondria mean anything to you? ಅವರು ಮೈಟೋಕಾಂಡ್ರಿಯಾ ಅಂದ್ರೆ ಏನು ನಿಮ್ಗೆ ಅರ್ಥ ಗೊತ್ತಿದ್ಯಾ ಅಂತ ಕೇಳಿದಾಗ ಅವರು ಬಯಾಲಜಿಕಲ್ ಟರ್ಮ್ಸ್ ಬಳಸ್ತಾ ಅವರು ಆಸ್ ಹಿ ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್ ಅಂತ ಕೇಳ್ತಾರೆ. ಅವನು ರೈಟ್ ನೌ ಮೈ ಓನ್ಲಿ ಏಮ್ ಇನ್ ಲೈಫ್ ಇಸ್ ಟು ಗೆಟ್ ಅ ಜಾಬ್. ಅವ್ರು ಇಲ್ಲಿವರೆಗೂ ಇಂಟರ್ವ್ಯೂಸ್ ಗೋಯಿಂಗ್ ವೆರಿ ವೆಲ್. ಅವ್ರಿಗೇನು ಏನೋ ಹೀಸ್ ಆನ್ಸರಿಂಗ್ ಆಲ್ ದ ಕ್ವೆಶ್ಚನ್ಸ್ ಕಾನ್ಫಿಡೆಂಟ್ಲಿ. ಮುಂದಿನ ಪ್ರಶ್ನೆ ಇಂಟರ್ವ್ಯೂವರ್ ಕೇಳ್ತಾರೆ, ವಾಟ್ ಅಕಾರ್ಡಿಂಗ್ ಟು ಯು ಇಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಇವೆಂಟ್ ಆಫ್ ದ ಲಾಸ್ಟ್ ಡಿಕೇಡ್ ಅಂತ. ಸಿದ್ಧಾರ್ಥ ಸರಿ ಗೊತ್ತಾಗಿರಲ್ಲ ಇವಾಗ ಇಂಥ ಪ್ರಶ್ನೆಗೆ ಇದು ನನ್ನ ಕೆಲ್ಸಕ್ಕೂ ಇದಕ್ಕೂ ಏನ್ ಸಂಬಂಧ, ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದಿಸ್ ಕ್ವೆಶ್ಚನ್ ಅಂಡ್ ದ ಜಾಬ್ ಐ ಆಮ್ ಅಪ್ಲೈಯಿಂಗ್ ಫಾರ್, ಏನಂತ ಹೇಳ್ಬೋದು ಅಂತವ್ರು ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ರಿಲಕ್ಟೆಂಟ್ ಆಗಿ I would say it is the war in Vietnam ಅಂತಾರೆ. ಈ ಉತ್ತರ ಅವರು ಇಂಟರ್ವ್ಯೂವರ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಅವರು ಸ್ವಲ್ಪ ಸ್ಟ್ಯಾಂಡರ್ಡ್ ಆನ್ಸರ್ಸ್ ಇರತ್ತಲ್ವಾ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಡಿಸಿನ್, ಆ ಒಂದ್ ರೀತಿಯ ಉತ್ತರ ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಇಂಟರ್ವ್ಯೂವರ್ ಸ್ವಲ್ಪ ಗಾಬರಿಯಾಗಿ ಐ ಯು ಶೋರ್ ಇಟ್ ಇಸ್ ದ ವಾರ್ ಇನ್ ವಿಯೆಟ್ನಾಂ ಅಂತ ಕೇಳ್ತಾರೆ. ಆಲ್ಮೋಸ್ಟ್ ಗಿವಿಂಗ್ ಹಿಮ್ ಅ ಚಾನ್ಸ್ ಟು ಚೇಂಜ್ ಹಿಸ್ ಆನ್ಸರ್. ಅವನು ಎಸ್ ಅಂತಾನೆ. ಅವ್ರು ಇನ್ನೊಂದ್ಸಲಿ ಟ್ರೈ ಮಾಡ್ತಾರೆ. ಡೋಂಟ್ ಯು ಥಿಂಕ್ ದ ಲ್ಯಾಂಡಿಂಗ್ ಆಫ್ ದ ಮೂನ್ ವಾಸ್ ಮೋರ್ ಸಿಗ್ನಿಫಿಕೆಂಟ್? ಅವಾಗ ಸಿದ್ಧಾರ್ಥ ಆನ್ಸರ್ಸ್, we've made great progress in science and technology, no doubt. The landing on the moon, ivattilla nale, today or tomorrow, it was bound to happen. So ಅವ್ರು ಕೇಳ್ತಾರೆ, but why is the war so unexpected then? ಸಿದ್ಧಾರ್ಥ ಬಿಡಿಸಿ ಹೇಳ್ತಾನೆ, ದ ವಾರ್ ವಾಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್. ಯುದ್ಧನೇ ಏನೋ ಒಂದು ಅಪರೂಪದ ಯುದ್ಧ ಏನಲ್ಲ. ಬಟ್ ವಾಟ್ ಇಸ್ ಸ್ಪೆಷಲ್ ಇಸ್ ವಾಟ್ ಇಟ್ ಹ್ಯಾಸ್ ಟಾಟ್ ಅಸ್ ಅಬೌಟ್ ದ ವಿಯೆಟ್ನಮೀಸ್ ಪೀಪಲ್ ಅಂತಾನೆ. ಇಲ್ಲಿಗೆ ಒಂದು ಇನ್ ಅ ಸೋಷಿಯಲ್ ಸೆಟ್ಟಿಂಗ್, ಮನೆಯಲ್ಲಾಗ್ಲಿ ಆಫೀಸ್ ಅಲ್ಲಾಗ್ಲಿ ಬೇರೆ ಎಲ್ಲೋ ಕಡೆ ಒಂದಾಗ್ಲಿ, an awkward silence fills the room. Interviewer next question, like Mr. Siddharth, are you a communist ಅಂತ ಕೇಳ್ತಾನೆ. ಸಿದ್ಧಾರ್ಥ ಇಲ್ಲ, ಇದು to admire the Vietnamese people I don't have to be a communist ಅಂತ ಅಲ್ಲಿಗೆ ದೃಶ್ಯ ಮುಗಿಯುತ್ತೆ. Needless to say, Siddhartha didn't find a job. ಆದ್ರೆ ಇದಕ್ಕಿಂತ ನೇರವಾಗಿ ರಾಜಕೀಯ ಅನ್ನೋ ಡೈಲಾಗ್ ಸೀಕ್ವೆನ್ಸ್ ಬಹುಶಃ ಬೇರೆ ಸಿನಿಮಾದಲ್ಲೂ ಸಿಗೋದಿಲ್ಲ. ಅಂಡ್ ದಿಸ್ ಇನ್ ಮೈ ಅಸೆಸ್ಮೆಂಟ್ ಅಂಡ್ ಇಸ್ ಸಮ್ ಎವಿಡೆನ್ಸ್ ದಟ್ ವೆನ್ ರಿಕ್ವೈರ್ಡ್ ಬೈ ದ ಸಿನಾರಿಯೋ, ಕಥೆಯಲ್ಲಿ ಯಾವಾಗ ಅವಶ್ಯವಾಗಿರುತ್ತೋ ರಾಯ್ ಅವರು ನೇರವಾದ ಡೈಲಾಗ್ ಮೂಲಕನೂ ಅವರ ರಾಜಕೀಯ ಚಿಂತನೆಯನ್ನು ವ್ಯಕ್ತಪಡಿಸಿದ್ದಾರೆ. When the story required, I do not think he hesitated to put out a particular political message or a social message. ಆದ್ರೆ ಅವ್ರು ನಿರಂತರವಾಗಿ ಹೇಳ್ತಾರೆ, unless the story is primary, the art is primary, through the story ಅದನ್ನ ಕಥೆಯನ್ನೇ ಮುಂದುವರಿಸಕ್ಕೆ if a particular tool is required, as in this scenario, he does not hesitate to even be directly political if required. Bere rajaki, so this is in one sense speaking directly to power, a prabhutva, the ideological conflict between two people. Adre ರೇ ಅವರ ಯಾವುದೇ ಸಿನಿಮಾ ತಗೊಳ್ಳಿ, ಅದ್ರ ದಿನನಿತ್ಯ ಜೀವನದ ಇದು ರಾಜಕೀಯ ಸಂಬಂಧಗಳು, ರಾಜಕೀಯ ತಾರತಮ್ಯಗಳು, ರಾಜಕೀಯ ಕಾನ್ಫ್ಲಿಕ್ಟ್ಗಳು ಅದು ಎದ್ದು ಕಾಣುತ್ತವೆ. ಒಂದು ಆಶ್ಚರ್ಯ ಏನಂತ ಹೇಳಿದ್ರೆ, ನನ್ನ ಅಭಿಪ್ರಾಯ ರಾಯ್ ಅವರ ಎಲ್ಲದಕ್ಕಿಂತ ಮೆಚ್ಯೂರ್ ಪೊಲಿಟಿಕಲ್ ಫಿಲ್ಮ್ ಎರಡು ಮಾಡಿದ್ದಾರೆ. ಒಂದು ಗೂಪಿಗಾಯಿನ್ ಬಾಗಾಬಾಯಿನ್ ಅಂತ ಮಕ್ಕಳಿಗೆ, ಮತ್ತೆ ಅದೇ ಕಥೆಯ ಎರಡನೇ ಭಾಗ ಹಿರಾಕ್ ರಾಜಾರ್ ದೇಶೆ ಅಂತ. ನನಗ್ ಅರ್ಥ ಆಗುವಂತ ರೀತಿಯಲ್ಲಿ ದೀಸ್ ಆರ್ ಅಮಂಗ್ ಹಿಸ್ ಮೋಸ್ಟ್ ಪೊಲಿಟಿಕಲ್ ಫಿಲ್ಮ್ಸ್.
ಸೆಟ್ ಇನ್ ಅ ಫ್ಯಾಂಟಾಸ್ಟಿಕ್ ವರ್ಲ್ಡ್, ಒಂದ್ ಮಾಯಾ ಜಾಗದಲ್ಲಿ, ಇದು ಲೋಕದಲ್ಲಿ ನಿರ್ಮಿಸಿರೋ ಈ ಸಿನಿಮಾ. There are two young people one who likes to sing, the other who likes to play the drum, but they're both very bad at it. They're thrown out of their village and they have to sleep in the jungle. ಕಾಡಲ್ಲಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಒಂದ್ ಕನ್ಸ್ ಕಾಣ್ತಾರೆ. ಭೂತಗಳ ರಾಜ ಒಬ್ಬ ಅವ್ರ ಕನ್ಸಲ್ಲಿ ಬಂದು 3 ವರ ಕೊಡ್ತಾನೆ, ನಿಮ್ಗೆ ಏನ್ ಬೇಕಾದ್ರೂ ಕೇಳಿ ಅಂತ. ಅದಕ್ಕೆ ಆ ಇಬ್ರು ಹುಡುಗರು, ನಮ್ಗೆ 3 ವರ ಬೇಕಾಗಿರೋದು. ಒಂದು, ನಮ್ಗೆ ಎಲ್ಲಿ ಬೇಕಾದ್ರೂ ಹೋಗುವಂತ ರೀತಿಯಲ್ಲಿ ಅನುಕೂಲ ಮಾಡ್ಕೊಡಿ, ನಾನು ಇಲ್ಲಿಂದ ಯಾವ್ದೇ ಊರಿಗೆ ಹೋಗುವಂತ ರೀತಿಯಲ್ಲಿ ಅನುಕೂಲ ಮಾಡ್ಕೊಡಿ. ಇನ್ನೊಂದು, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಊಟ ಸಿಗೋಂಗ್ ಮಾಡ್ಕೊಡಿ. ಮತ್ತೆ 3ನೇದು, ನಮ್ಗೆ ಇದು ಒಂದು ಸಂಗೀತದ ವರ ಕೊಡಿ ಅಂತ. ಭೂತದ ರಾಜ ಇಲ್ಲಿ ತಗೊಳ್ಳಿ ಕೊಟ್ಟೆ ಅಂತಂತಾರೆ. ಮಾರನೇ ದಿನ ಎದ್ದು ನೋಡಿದಾಗ ನಿಜವಾಗ್ಲೂ ಅವ್ರ ಜೀವನನೇ ಬದಲಾಗ್ಬಿಟ್ಟಿರುತ್ತೆ. ಮತ್ತೆ ಇದನ್ನ ಒಂದು ಫೌಂಡೇಶನ್ ಆಗಿ ಬಳಸ್ಕೊಂತ ಇವರಿಬ್ರು ಹೋಗಿ ಒಂದ್ ಕಡೆ ಯುದ್ಧ ನಿಲ್ಲಿಸ್ತಾರೆ, ಇನ್ನೊಂದ್ ಕಡೆ ಇದು ಒಬ್ಬ ಇದು ಕೆಟ್ಟ ರಾಜ ಇರ್ತಾನೆ, ಅವನ್ನ ಇದು ಸಿಂಹಾಸನದಿಂದ ತೆಗೆದಾಕ್ತಾರೆ. In these 2 films, Guppy and Bagha, finally in Guppy Gain and Bagha Bain and in Hirokrajar Deshe, in one film they go stop a war between 2 warring nations, 2 warring brothers, 2 warring kingdoms. But in Hirokrajar Deshe, a tyrant ruler is brought down his throne. And interestingly, this film Hirokrajar Deshe was made during the emergency in India. The movie is filled with allegories and metaphors. And of course, there are the more directly political films like Ghore Baire, the entire Calcutta trilogy, Pratidwandi most certainly. There's a very interesting sequence in his film Nayak. ರೇ ಅವರು ನಾಯಕ್ ಅಂತ ಒಂದ್ ಸಿನಿಮಾ ಮಾಡಿರ್ತಾರೆ. ಹೇಗೆ ಒಂದು ಸಿನಿಮಾದ ಸೂಪರ್ ಸ್ಟಾರ್ ಅವ್ರ ಜೀವನ ಹೇಗಿರತ್ತೆ, ಒಂದು ಮಾಮೂಲಿ ಜೀವನದಿಂದ ಒಂದು ಸೂಪರ್ ಸ್ಟಾರ್ ಜೀವನಕ್ಕೆ ಹೋದಾಗ ಜೀವನದಲ್ಲಿ ಏನೇನ್ ವ್ಯತ್ಯಾಸ ಆಗತ್ತೆ ಅಂತ. ಅದ್ರಲ್ಲಿ ಒಂದೇ ಇದು ಸೀನ್ ನಾನು ಇದು ಸ್ವಲ್ಪ ವಿವರಿಸ್ತಾ ಮುಂದಕ್ಕೆ ಹೋಗೋಣ. ಅರಿಂದಮ್ ಮುಖರ್ಜಿ ಇವಾಗ ದೊಡ್ಡ ನಟ ಬಂಗಾಳದಲ್ಲಿ. ಅವರು ಕಲ್ಕತ್ತಾದಿಂದ ದಿಲ್ಲಿಗೆ ಹೋಗ್ಬೇಕೀಗ ಒಂದ್ ಪುರಸ್ಕಾರ ತಗೊಳಕ್ಕೆ, ರಾಷ್ಟ್ರಪತಿಯವ್ರು ಕೊಡ್ತಾ ಇದ್ದಾರೆ. ಹೋಗ್ತಾ 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 ಅವ್ರಿಗೊಂದು ಪತ್ರಕರ್ತರೊಬ್ರು ಟ್ರೈನ್ ಅಲ್ಲಿ ನೋಡಿ, ನಿಮ್ನೊಂದು ಇದು ಒಂದು ಸಂದರ್ಶನ ಕೊಡಿ, ಇಂಟರ್ವ್ಯೂ ಮಾಡೋಣ ಅಂತ ಕೇಳ್ತಾರೆ. ಆ ಇಂಟರ್ವ್ಯೂ ಮುಖಾಂತರ ಒಬ್ಬ ಸೂಪರ್ ಸ್ಟಾರ್ ನ ಜೀವನ ಎಷ್ಟು ಒಂದು ಇದು ಲೋನ್ಲಿ ಆಗಿದೆ. ಅವ್ರು ಯಾರೋ ಜೊತೆಗೆ ಮಾತಾಡೋರಿಲ್ಲ, ಯಾವಾಗ್ಲೂ ಒಂದು ಪ್ಲಾಸ್ಟಿಕ್ ಪರ್ಸನ್ ಇದು ಹೊರಗಿನವ್ರು ತೋರಿಸ್ಬೇಕು, ಯಾಕಂದ್ರೆ ಸೂಪರ್ ಸ್ಟಾರ್ ಕಾಂಟ್ ಬಿ ಅ ಹ್ಯೂಮನ್ ಅಲ್ವಾ. ಅದಕ್ಕೆ ಅವ್ರ ಆತ್ಮಕಥೆನ ಹೇಳ್ತಾ ಹೋಗ್ತಾರೆ. ಅದ್ರಲ್ಲಿ ಅವ್ರು ಕೇಳ್ತಾರೆ, ನಿಮ್ಗೆ ಏನಾದ್ರು ಏನೋ ಪಶ್ಚಾತ್ತಾಪ ಇದೆಯಾ, ಇಷ್ಟೆಲ್ಲಾ ಸಾಧಿಸು, ಏನಾದ್ರು ಒಂದು ಮಾಮೂಲಿ ಜೀವನದಲ್ಲಿ ಏನೇನ್ ಸುಖ ಇತ್ತೋ ಅದು ಇವಾಗ ಸಿಗ್ತಾ ಇಲ್ಲ ನಿಮ್ಗೆ, ಏನಾದ್ರು ಒಂದು ಪಶ್ಚಾತ್ತಾಪ ಇದೆ ಅಂತ. ಅವ್ರು ಹೌದು, ನಿಮ್ಗೊಂದು ಇದು ಸಂಗತಿ ಹೇಳ್ತೀನಿ ಅಂತ ಅವರು ಇಂಟರ್ವ್ಯೂವರ್ ಹೇಳ್ತಾರೆ. ಅವ್ರು ಇನ್ನೇನು ನಾಟಕ ಇದು ಸ್ಟಾರ್ ಆಗೋ ಮುಂಚೆ ನಾಟಕ ಮಾಡ್ತಾ ಇದ್ರು ಸ್ಟೇಜ್ ಅಲ್ಲಿ. ಅವ್ರ ಜೊತೆ ಇನ್ನೊಬ್ಬ ಗೆಳೆಯ ಇರ್ತಾನೆ, ಅವನು ಟ್ರೇಡ್ ಯೂನಿಯನಿಸ್ಟ್ ಆಗಿರ್ತಾನೆ. ಅವ್ರು ತುಂಬಾ ಇದು ಘನಿಷ್ಠ ಗೆಳೆತನ. ಆದ್ರೆ ಇವ್ರು ಸ್ಟಾರ್ ಆದ ನಂತರ ಇದು ಸಂಪರ್ಕ ಕಳೆದೋಗತ್ತೆ. ಒಂದಿನ ಇವ್ರು ಫುಲ್ ಸೂಪರ್ ಸ್ಟಾರ್ ಆಗಿ ಒಂದ್ ಚಿತ್ರ ಹಿಟ್ ಆಗಿ ಅವ್ರ ಮನೇಲಿ ಕೂತಿರ್ಬೇಕಾದ್ರೆ ರಾತ್ರಿ ಈ ಗೆಳೆಯ ತುಂಬಾ ದಿನ ನಂತರ ಮನೆಗ್ ಬರ್ತಾನೆ. ಅವ್ನ್ ಮನೆಗ್ ಬಂದು ಅವ್ನ್ ಕೇಳ್ತಾನೆ, ತುಂಬಾ ದಿನ ಮಾತಾಡಿಲ್ಲ, ನನ್ಗೆ ಗೊತ್ತಿಲ್ಲ ಇವಾಗ ಇದು ನನ್ ಜೊತೆ ನೀನ್ ಮಾತಾಡ್ತೀಯೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಒಂದ್ ರಿಕ್ವೆಸ್ಟ್ ಇದೆ, ನೀನ್ ನನ್ ಜೊತೆಗ್ ನಾಳೆ ಬರ್ಬೇಕು ಅಂತ. ಅವ್ನ್ ಎಲ್ಲಿಗ್ ಬರ್ಬೇಕು, ಅದೆಲ್ಲ ಬಿಡು, ನಾನ್ ಕರ್ಕೊಂಡ್ ಹೋಗ್ತೀನಿ, ನೀನ್ ಸುಮ್ನೆ ಬಾ, ಮುಖ ತೋರಿಸಿ 1-2 ಮಾತಾಡ್ ಬಂದ್ಬಿಡು ಅಂತ. ಆ ಗೆಳೆಯ ಬಿರೇನ್ ಅಂತ ಅವನ ಹೆಸರು. ಅವನನ್ನು ಟ್ಯಾಕ್ಸಿ ಮಾಡಿ ಇವ್ರನ್ನ ಕರ್ಕೊಂಡು ಹೋಗ್ತಾರೆ, ಈ ಸೂಪರ್ ಸ್ಟಾರ್ ಅರಿಂದಮ್ ಮುಖರ್ಜಿನ. ಇವನು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ರೆ, ಇಲ್ಲ ನೀನ್ ಬಾ, ನಾನು ಕರ್ಕೊಂಡು ಹೋಗ್ತೀನಿ, ಅಷ್ಟ್ ಭರವಸೆ ಇಟ್ಕೋ ಅಂತ. ಕೊನೆಗೆ ಒಂದ್ ಫ್ಯಾಕ್ಟ್ರಿ ಮುಂದೆ ಸ್ಟ್ರೈಕ್ ನಡೀತಾ ಇರುತ್ತೆ. ಇವರು ಆ ಸ್ಟ್ರೈಕ್ ನಲ್ಲಿ ಪೊಲೀಸರು ಬಂದಿರ್ತಾರೆ ಲಾಠಿ ಚಾರ್ಜ್ ಮಾಡಕ್ಕೆ.
ಈ ಬೀರೇನು ಟ್ರೇಡ್ ಯೂನಿಯನಿಸ್ಟ್ ಆಗಿರೋದ್ರಿಂದ ಅವ್ನು ಹೇಳ್ತಾನೆ, ನಾನೇನಾದ್ರೂ ಈ ಸೂಪರ್ ಸ್ಟಾರ್ ನ ಕರ್ಕೊಂಡ್ ಬಂದ್ರೆ ಬಹುಶಃ ಪೊಲೀಸ್ ಏನು ಮಾಡೋದಿಲ್ಲ ಅಂತ. ಆ ಫ್ಯಾಕ್ಟರಿ ಗೇಟ್ ಹತ್ರ ಗಾಡಿ ಬರ್ತಿರ್ಬೇಕಾದ್ರೆ ಅರಿಂದಮ್ ಗೊತ್ತಾಗತ್ತೆ ಇವ್ನ್ ಏನ್ ಮಾಡಿದಾನೆ ಅಂತ. ಸೊ ಆಗ ಬಿರೇನ್ ಇವನ್ ಗೆಳೆಯನ್ ಹೇಳ್ತಾನೆ, ಜಸ್ಟ್ ಒಂದ್ 2 ನಿಮಿಷ ಬಾ, ಒಂದ್ 2 ಮಾತಾಡ್ಬಿಡು, ಇವ್ರ ಜೀವನಕ್ಕೆ ಎಷ್ಟು ನೀನ್ ಇದು ಇವ್ರ ಜೀವನ ಹೇಗ್ ಮುಟ್ತೀಯ ನೀನೇ ನೋಡು ಅಂತ. ಅವಾಗ ಅರಿಂದಮ್ ಡ್ರೈವರ್ ಹೇಳ್ತಾನೆ, ಇಲ್ಲೇ ನಿಲ್ಸಿ, ಗಾಡಿ ಹಿಂದೆ ತಗೊಂಡೋಗಿ, ನಾನಿಲ್ಲಿ ಇಳಿಯೋಕ್ ಆಗೋದಿಲ್ಲ. ಅವಾಗ ಬೀರೇನ್ ಹೇಳ್ತಾನೆ, ನೀನ್ ಸೂಪರ್ ಸ್ಟಾರ್, ನೀನ್ ಯಾಕೆ ಹೆದರ್ತಿದ್ಯಾ, ಯಾರು ಏನ್ ಬೇಕಾದ್ರೂ ಹೇಳಿ. ಅವನ ಅರಿಂದಮ್ ಹೇಳ್ತಾನೆ, ಇಲ್ಲ ನಿನ್ಗಿದೆಲ್ಲ ಗೊತ್ತಾಗೋದಿಲ್ಲ, ನನ್ ಮಾರ್ಕೆಟ್ ಇದೆ, ನನ್ ಫ್ಯಾನ್ ಬೇಸ್ ಇದೆ, ನನ್ ಹೀಗ್ ಬರಕ್ ಆಗೋದಿಲ್ಲ ಅಂತ. ಬೀರೇನ್ ಆಯ್ತು ಬಿಡು, ಗೊತ್ತಾಯ್ತು ಅಂತ ಹೇಳಿ ಗಾಡಿಯಿಂದ ಇಳಿದು ಅರಿಂದಮ್ ವಾಪಸ್ ಹೋಗ್ತಾನೆ. ಮತ್ತೆ ಯಾವತ್ತು ಇವ್ರಿಬ್ಬರ ಮಧ್ಯೆ ಇದು ಸಂಪರ್ಕ ಪೂರ್ತಿಯಾಗಿ ಕಳ್ಕೊಂಡ್ಬಿಡ್ತಾರೆ. ಸಂಕ್ಷಿಪ್ತವಾಗಿ, in the film Nayak, there is a scene where a superstar has risen to great heights, and his childhood friend from the days before he became a star, who's a trade unionist, asks this superstar Arindam Mukherjee, just to come with him and speak to the workers who are on strike, because just him being there will be a huge support for their cause. Arindam does not know this as they're sitting in the car and they're going towards the factory gate. But as he approaches, he sees from afar that what his friend expects him to do. And he immediately tells his friend, no, I can't do this. He asks the driver to stop. He asks his friend Biren to leave the car. He says, I need to get out of here. I have a market to protect. I have a fan base to protect. It's not the old days anymore. So Biren tells him, you're a superstar. You destroy villains in your movies single-handedly. You're not able to get down and just speak to the workers for 10 minutes. There's nothing further said between the two friends. They probably don't meet ever again. And the scene ends there. So hege the power of money and fame took someone away from their roots, or even denied them the freedom to act as they pleased, is something that comes out very starkly in that film. These two films, for those who are interested in examining with greater detail the political undercurrents of Ray's films, of course, all of them have various shades, but I would most certainly suggest, for those who haven't had a chance to explore his works yet, certainly Gupi Gain Bagabain and Hirokrajar Deshe, because they're in a very completely different genre. They're children's films, yet very political. And on the other hand, Pratidwandi and Nayak. Now let's come to today's topic. Ivatin Vishayak Barona. ನೀವಿಲ್ಲ ಅವರು he was not reluctant, ಅವ್ರು ಹಿಂಜರಿತಿರ್ಲಿಲ್ಲ, ಇವಾಗೆಲ್ಲ ಇಷ್ಟೆಲ್ಲ ಉದಾಹರಣೆ ಕೊಟ್ಟಿದ್ದೀರಿ, ಮತ್ತೆ ಯಾಕೆ ಗಣಶತ್ರುವನ್ನ ಆರಿಸ್ಕೊಂಡಿದ್ದೀರಾ ಅಂತ ನೀವು ಕೇಳ್ಬೋದು. ಇವಾಗ ಇನ್ನೇನ್ ಈ ಸಭೆ ಶುರು ಆಗೋ ಮುಂಚೆ ವಸಂತ್ ಅವರು ಅದೇ ಕೇಳ್ತಾ ಇದ್ರು, ಯಾಕೆ ಗಣಶತ್ರುನ್ ಆರಿಸ್ಕೊಂಡಿದ್ದೀರಾ ಅಂತ. ಇವಾಗ ನೀವ್ ಯಾರಾದ್ರೂ ವೈ ಗಣಶತ್ರು, ವೈ ದಿಸ್ ಫಿಲ್ಮ್, ನೀವ್ ಯಾರಾದ್ರೂ ಒಂದು ಫಿಲ್ಮ್ ಪ್ರೇಮಿ ಅಥವಾ ಸ್ವಲ್ಪ ಸತ್ಯಜಿತ್ ರೇ ಅವರ ಸಿನಿಮಾಗಳು ನೋಡಿದ್ರಂತಾರ ಹೋಗಿ ಕೇಳಿದ್ರೆ, ಯಾರಾದ್ರೂ ಒಂದು ಸಿನಿಮಾ ರೆಕಮೆಂಡ್ ಮಾಡಿ ಅಂತ, ನೀವು ಅವ್ರ ಟಾಪ್ 10 ಅಲ್ಲಿ ಗಣಶತ್ರು ಒಂದ್ ಆಗಿರಲ್ಲ ಅಂತ ನಾನು ಅನ್ಕೊಂಡಿರ್ತೀನಿ. ಅವ್ರು ಚಾರುಲತಾ ಹೇಳ್ಬೋದು, ಒಪ್ಪು ಟ್ರೈಲಜಿಯಲ್ಲಿ ಒಪ್ಪುರ್ ಸಂಸಾರ್, ಪಾಥೇರ್ ಪಾಚಾಲಿ, ಅಪರಾಜಿತ ಆಗಿರ್ಬೋದು, ಅಥವಾ ಮಹಾನಗರ್ ಆಗಿರ್ಬೋದು. ಬಿ ಸುರೇಶ್ ಅವರು ತುಂಬಾ ಆಳವಾಗಿ ಒಂದು ಮಾಸ್ಟರ್ ಕ್ಲಾಸ್ ತಗೊಂಡ ಇದು ಅಶನಿ ಸಂಕೇತ ಆಗಿರ್ಬೋದು. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ಗಣಶತ್ರು ಯಾರು ರೆಕಮೆಂಡ್ ಅಟ್ಲೀಸ್ಟ್ ಟಾಪ್ 10 ಅಲ್ಲಿ ಮಾಡೋದಿಲ್ಲ. If you go to a film enthusiast or someone who's had some interest in the works of Ray and you ask him to or her to recommend a film, my guess is that Ganashatru will not be in the top 5, nor will it be the first 10 recommendations. It's more likely going to be his earlier films from the Oppu trilogy, the Calcutta trilogy, maybe Jalsaghar. But certainly, I doubt Ganashatru will be among the top recommendations. But then why are we analyzing that film today?
I also, even it's none, it's also my personal view that Ganashotru is probably not the best of Ray's movies. Then why are we analyzing that? I feel sometimes when we talk about great directors, un mahan kalavidan ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಇದು ಅವ್ರ ದೊಡ್ಡ ಕೃತಿಗಳ ಬಗ್ಗೆ ಮಾತಾಡೋದು ತುಂಬಾ ಸುಲಭ, ತುಂಬಾ ಜನ ಮಾತಾಡಿದ್ದಾರೆ. An interesting view in assessing a great man's work is also through, I dare say, some of his not so good works, the slightly inferior works. And Ganashotru might fall in that bracket. This is a bold claim to make, but while we might be great admirers of Ray, when you wear the cap of a critic, we might want to open ourselves to this assessment also. ನಾವು ಸತ್ಯಜಿತ್ ರೇ ಅವರ ಒಂದ್ ರೀತಿಯ ಭಕ್ತರಾಗಿರ್ಬೋದು, ಅವ್ರ ಕೆಲಸದ ಭಕ್ತರಾಗಿರ್ಬೋದು, ಆದ್ರೆ ನಾವು ಕೆಲಸದ ವಿಮರ್ಶನೆ ಮಾಡಬೇಕಾದ್ರೆ ಈ ಪ್ರಶ್ನೆಗಳನ್ನು ನಾವು ಕೇಳಬೇಕಾಗತ್ತೆ. How do you assess his more inferior works, and how does that reveal itself in the context of today's topic? Does it tell us something about his political thinking? ಅವ್ರ ರಾಜಕೀಯ ಚಿಂತನೆ ಬಗ್ಗೆ ಈ ಗಣಶತ್ರು ಮೂವಿಯಿಂದ ನಾವೇನಾದ್ರೂ ತಿಳ್ಕೋಬಹುದಾ? By profession I'm a lawyer, so in the words of my profession I will present this as the evidence today. ಗಣಶತ್ರು ಇದು ಸಿನಿಮಾ ಬಿಡುಗಡೆ ಆಗಿದ್ದು 1989 ಅಲ್ಲಿ. The movie came out in the year 1989. For 5 years Satyajit Ray had not made any movie. Once he had suffered a heart ailment during the shooting of Ghare Baire. This was the first time he was going to make a movie after 5 years. What was happening in the country then? The locks to a temple were about to be opened. A particular political party had risen from single digit seats in the Lok Sabha to a mammoth almost 89 to 90 seats. Otherwise, a country of secular credentials was showing its fundamentalist colors. As a lawyer, I was very interested in this time because the Shah Bano judgment of the Supreme Court had been reversed by the Rajiv Gandhi government. The communal undertones of India then were clear for anyone to see. ಈ ಗಣಶತ್ರು ಚಿತ್ರ ಮೂಲ ಕೃತಿ ನಾರ್ವೆ ದೇಶದ ಎನ್ರಿಕ್ ಇಪ್ಸೆನ್ ಅವರು ಬರೆದಿದ್ದು. The Norwegian playwright Henrik Ibsen had written this play in the year 1882. Satyajit Ray had read this play while he was in college in Tagore's University in Shantiniketan. And the main character of Ibsen's play, Dr. Stockman, had inspired him a lot. Thankfully, we have ನಾವು ಇದ್ರ ಬಗ್ಗೆ ತುಂಬಾ ಏನು ಊಹೆ ಮಾಡ್ಕೊಂಡು ಅನಲೈಸ್ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ Ray has, in a very interesting interview that he has given to Pierre-André Botang in 1989. This is available on YouTube for those who are interested. He speaks a lot about why this film. Now let's think about the scenario of this film. ಈ ಕಥೆ ಏನು? ನಾರ್ವೆ ದೇಶದಲ್ಲಿ ಒಂದು ಚಿಕ್ಕ ಊರು, ಡಾಕ್ಟರ್ ಸ್ಟಾಕ್ಮನ್ ವೈದ್ಯರಾಗಿರ್ತಾರೆ. ಈ ಚಿಕ್ಕ ಊರು ಇತ್ತೀಚೆಗೆ ಒಂದ್ ಕಳೆದ 10 ವರ್ಷದಲ್ಲಿ ತುಂಬಾ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರುತ್ತೆ. ಯಾಕೆ? ಅಲ್ಲಿ ಪಬ್ಲಿಕ್ ಬಾತ್ಸ್ ಇದೆಯಲ್ಲ, ಯುರೋಪ್ ಅಲ್ಲಿ ನೀವು ನೀವು ಓದಿರ್ಬೋದು, ಹಂಗರಿ ಅಂತ ದೇಶದಲ್ಲಿ, ಡೆನ್ಮಾರ್ಕ್, ನಾರ್ವೆ ಅಲ್ಲಿ ಈ ಪಬ್ಲಿಕ್ ಬಾತ್ ಅನ್ನೋ ಇದು ಪದ್ಧತಿ ಅಲ್ಲಿ ತುಂಬಾ ಚಳಿ ಇರೋದ್ರಿಂದ ಈ ಪಬ್ಲಿಕ್ ಬಾತ್ಸ್ ತುಂಬಾ ಇವೆ. ಅದಕ್ಕೆ ಒಂದು it is believed that those who visit the public baths have some health benefits. And this small coastal Norwegian town had suddenly risen to prominence because of these baths. Dr. Stockman, though, was the chairman, the lead doctor for these baths.
And he had found out that from a nearby factory, possibly some chemical impurities were leaking into the main tank, which sent the water to the baths. As a result of which, drain water got mixed with clean water, and people were exposed to it in these baths. ಕೊಳತೆ ನೀರು ಎಲ್ಲೊಂದ್ ಕಡೆ ಲೀಕ್ ಆಗಿ ಪೈಪ್ ಮೂಲಕ ಹರಿದು ಈ ಬಾತ್ ಒಳಗೆ ಪೊಲ್ಯೂಟೆಡ್ ವಾಟರ್ ವಾಸ್ ಕಮಿಂಗ್ ಇನ್. ಅದರಿಂದ ಕಾಯಿಲೆ ಹರಡ್ತಾ ಇತ್ತು. ಅಂಡ್ ಡಾಕ್ಟರ್ ಸ್ಟಾಕ್ಮನ್ ನೋಟಿಸ್ ಅವ್ರ ಪೇಷಂಟ್ಸ್ ಅಲ್ಲೂ ಈ ಟೈಫಾಯ್ಡ್ ಜಾಯಿಂಡಿಸ್ ಎಲ್ಲ ಇವಾಗ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಆ ನೀರಿನ ಸ್ಯಾಂಪಲ್ ನ ಕಳಿಸ್ತಾರೆ ಅನಾಲಿಸಿಸ್ಗೆ. ಅದ್ರಲ್ಲಿ ಗೊತ್ತಾಗತ್ತೆ ಇದ್ರಲ್ಲಿ ಈ ಬ್ಯಾಕ್ಟೀರಿಯಾ ಇದೆ, ಇದರಿಂದ ಕಾಯಿಲೆ ಹರಡ್ತಾ ಇದೆ, ಇದನ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ಬೇಕು ಅಂತ. ಡಾಕ್ಟರ್ ಸ್ಟಾಕ್ಮನ್ ಅವ್ರ ತಮ್ಮ ಆ ನಗರದ ಒಂದು ಚಿಕ್ಕ ಊರದು ಮುನ್ಸಿಪಾಲಿಟಿ ಚೇರ್ಮನ್ ಆಗಿರ್ತಾನೆ. ಅವ್ನು ಹೋಗೋ ತಮ್ಮನ್ಗೆ ಹೇಳ್ತಾನೆ, ನೋಡಿ ಹೀಗಾಗಿದೆ, ನಾವು ಕೂಡ್ಲೆ ಇವಾಗ ಈ ಬಾತ್ ನ ನಿಲ್ಸ್ಬೇಕು, ಇದು ಪೈಪ್ ಎಲ್ಲ ಚೇಂಜ್ ಮಾಡ್ಬೇಕು, ಚೇಂಜ್ ಮಾಡದೆ ಹೋದ್ರೆ ಜನ ಕಾಯಿಲೆ ಬಂದು ಅವರು ಪ್ರಾಣ ಕಳ್ಕೊತಾರೆ ಅಂತ. ತಮ್ಮ ಹೇಳ್ತಾನೆ, ಇಲ್ಲ ಸಾಧ್ಯವೇ ಇಲ್ಲ, ಗೊತ್ತಾ ಎಷ್ಟು ಹಣ ಬೇಕಾಗತ್ತೆ ಇದೆಲ್ಲ ಮಾಡೋದಕ್ಕೆ, ನೀನ್ ಇದನ್ನೆಲ್ಲ ಬಿಟ್ಬಿಡು, ಯಾರಿಗೂ ಇದೆಲ್ಲ ಹೇಳಕ್ ಹೋಗ್ಬೇಡ, ನೀನ್ ಕೆಲ್ಸ ಮಾಡ್ತಾ ಹೋಗು, ನಾನ್ ಈ ಕಡೆ ನೋಡ್ಕೋತೀನಿ ಅಂತ. Dr. Stockman is shocked. He said, people are going to die. If the drain water gets in, people will die of typhoid, cholera, jaundice. ಅದಕ್ಕೆ ಅವರು ಅಲ್ಲೊಂದು ದಿನಪತ್ರ ಇರುತ್ತೆ, there's a newspaper in that town called the People's Herald. ಆ ಸಂಪಾದಕನ ಕರೆದು ಹೇಳ್ತಾನೆ, ನಾನು ನಿಮ್ಗೊಂದು ರಿಪೋರ್ಟ್ ಕಳಿಸ್ತಾ ಇದ್ದೀನಿ, ಇದನ್ನ ನೀವು ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರಬೇಕು, ಜನರಿಗೆ ಜಾಗೃತಗೊಳಿಸ್ಬೇಕು ಅಂತ. ನ್ಯೂಸ್ ಪೇಪರ್ ಹೌದು ತುಂಬಾ ಅಗತ್ಯ ಇದು, ಮತ್ತೆ ನಾವು ಒಂದು ಪ್ರಗತಿಶೀಲ ನ್ಯೂಸ್ ಪೇಪರ್ ಆಗಿರೋದ್ರಿಂದ ನಾವು ಖಂಡಿತ ಮಾಡ್ತೀವಿ. Dr. Stockman reaches out to the local newspaper called the People's Herald, and he says, the municipality is not doing anything about this, corrupt politicians as they are. I'm sending you a report about why people need to be careful about this. Please publish it in your papers. At this point, it is a little hard to miss the very near parallels we can draw with the COVID scenario the world finds itself in. Anyway, the story goes on, but now it has become Dr. Stockman against the municipality. The municipality ಅವರು ಈ ನ್ಯೂಸ್ ಪೇಪರ್ ಹತ್ರ ಹೋಗಿ ಅವ್ರು ಹೇಳ್ತಾರೆ, ಇಲ್ಲ ನೀನೊಂದು ಕ್ಲಾರಿಫಿಕೇಶನ್ ಹಾಕು, ಈ ಬಾತ್ಗಳಲ್ಲಿ ಏನು ಆತಂಕ ಪಡುವಂತದ್ದು ಏನು ಇಲ್ಲ, ಇದು ಸುಳ್ಳು, ಇದು ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ, ಇದಕ್ಕೆ ಯಾರು ಗಮನ ಕೊಡಬಾರ್ದು ಅಂತ. ಮತ್ತ ಅವನಿದು ಸಂಪಾದಕನ ಹೇಳ್ತಾನೆ, ನೀನ್ ಏನಾದ್ರೂ ಆ ನಮ್ಮ ಅಣ್ಣ ಕಳ್ಸಿರೋ ರಿಪೋರ್ಟ್ ನ ಪಬ್ಲಿಷ್ ಮಾಡಿದ್ರೆ ನಿಮ್ ಲೈಸೆನ್ಸ್ ನಾವು ಕ್ಯಾನ್ಸಲ್ ಮಾಡ್ಬೇಕು, ನಾವು ಮುಂದೆ ಈ ಕ್ರಮ ತಗೋಬೇಕಾಗತ್ತೆ ಅಂತ ಬೆದರಿಕೆ ಹಾಕ್ತಾರೆ. ಈ ಡಾಕ್ಟರ್ ಸ್ಟಾಕ್ಮನ್ ಕಾಯ್ತಾ ಇರ್ತಾರೆ, ಇವಾಗ ನ್ಯೂಸ್ ಪೇಪರ್ ರಿಪೋರ್ಟ್ ಬರುತ್ತೆ, ಇವಾಗ ಈ ಜನರಿಗೆ ಗೊತ್ತಾಗತ್ತೆ. ಅಷ್ಟೊತ್ತಿಗೆ ಈ ಸಂಪಾದಕ ಫೋನ್ ಮಾಡಿ ಇದು ಡಾಕ್ಟರ್ ಸ್ಟಾಕ್ಮನ್ ಹೇಳ್ತಾನೆ, ನೀವ್ ಈ ಬಾತ್ ಬಗ್ಗೆ ಮತ್ತೆ ಇದ್ರ ಬಗ್ಗೆ ಎಲ್ಲ ಅಷ್ಟೆಲ್ಲ ಮಾತಾಡಕ್ ಹೋಗ್ಬೇಡಿ, ನೀವು ಸ್ವಲ್ಪ ಇದನ್ನ ಡೈಲ್ಯೂಟ್ ಮಾಡಿ ನಿಮ್ಮ ಆರ್ಟಿಕಲ್ ನ, ಅದ್ಯಾಕೆ ಅಷ್ಟು ಎಕ್ಸೈಟ್ ಆಗಿದ್ದೀರಾ, ಸ್ವಲ್ಪ ಡೈಲ್ಯೂಟ್ ಮಾಡಿ ನಾನು ಪಬ್ಲಿಷ್ ಮಾಡ್ತೀನಿ, ಇಲ್ಲಾಂದ್ರೆ ನಂಗೆ ಮಾಡಕ್ ಆಗೋದಿಲ್ಲ ಅಂತ. ಸ್ಟಾಕ್ಮನ್ ಹೇಳ್ತಾನೆ, ಇಲ್ಲ ಇಷ್ಟೊತ್ತು ಇಲ್ಲ ಖಂಡಿತ ಮಾಡ್ಬೇಕು, ನಾವು ಒಂದು ಪ್ರಗತಿಪರ ನ್ಯೂಸ್ ಪೇಪರು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಈಗ ಯಾಕೆ ಇದು ಇಲ್ಲ ಅಂತ ಹೇಳ್ತೀರಾ, ಅವ್ನಿಗೆ ಗೊತ್ತಾಗುತ್ತೆ ನನ್ನ ತಮ್ಮನ ಕೈ ಇದೆ ಇದ್ರಲ್ಲಿ ಅಂತ. ಅಷ್ಟೊತ್ತಿಗೆ ಅವ್ನು ಹೇಳ್ತಾನೆ, ನೀವ್ ಏನೇ ಮಾಡ್ಕೊಡಿ, ನೀವ್ ನ್ಯೂಸ್ ಪೇಪರ್ ಅಲ್ಲಿ ಹಾಕ್ತಾ ಇದ್ರೆ ನಾನು ಪಬ್ಲಿಕ್ ಮೀಟಿಂಗ್ ಕರೆದು ಅಲ್ಲಿ ಭಾಷಣ ಮಾಡಿ ನನ್ನೆಲ್ಲರಿಗೂ ತಿಳಿಸ್ತೀನಿ ಅಂತ. So Dr. Stockman wanted to publish this in the paper, but the paper suddenly says, no, we cannot publish it. You please dilute your position. Don't be so aggressive. Don't say things against the politicians and the municipality and what work needs to be done. You dilute it and we'll publish it. The newspaper knows that if they publish it, they're going to face music from the municipality. So Dr. Stockman says, okay, so be it. I have a duty as a doctor. If you're not publishing it, I'm going to call a public meeting and I'm going to put my views forward and tell the people what they're facing. Now, this public meeting is the place for conflict in this play, as also in the movie.
ಮುನ್ಸಿಪಾಲಿಟಿ ಅವರ ತಮ್ಮ ಹೇಳ್ತಾನೆ, ನಿನ್ಗೆ ಯಾವುದೇ ಹಾಲ್ ಸಿಗದೆ ಇರೋಂಗ್ ನಾನು ನೋಡ್ಕೋತೀನಿ, ಎಲ್ ಮಾಡ್ತೀಯ ನೋಡೋಣ ಪಬ್ಲಿಕ್ ಮೀಟಿಂಗ್ ಅಂತ. ಕೊನೆಗೂ ಯಾವ್ದೊಂದು ಓಪನ್ ಮೈದಾನದಲ್ಲಿ ಮೀಟಿಂಗ್ ಮಾಡ್ತಾರೆ. ಅಲ್ಲೂ ಬಂದು ಈ ತಮ್ಮ ಹೇಳ್ತಾನೆ, ಹೀಗೆ ಭಾಷಣ ಮಾಡಕ್ ಆಗೋದಿಲ್ಲ, we have to elect a president first. That president will decide who has to talk, who should not talk. ಮತ್ತೆ ಒಂದ್ ರೀತಿ ಅವರು ಎಲ್ಲಾ ರೆಡಿ ಆಗಿ ಬಂದಿದ್ರು, ಭಾಷಣ ಮಾಡ್ತೀವಿ, ಜನರಿಗೆ ತಿಳಿಸ್ತೀವಿ, ತುಂಬಾ ಹಾಲ್ ಪೂರ್ತಿ ಜನ ಕೂತಿರ್ತಾರೆ. ಆದ್ರೆ ಈ ತಮ್ಮ ಹೈಜಾಕ್ಸ್ ದ ಮೀಟಿಂಗ್. ಹೈಜಾಕ್ ಮಾಡಿ ಅವ್ರು ಅಲ್ಲಿ ಒಂದಷ್ಟು ಗೂಂಡಾಗಳನ್ನ ಕೂರಿಸಿ, ಒಂದು ಚೇರ್ ಟೇಬಲ್ಗಳೆಲ್ಲ, ಇದು ನಾವು ನೋಡ್ತೀವಲ್ಲ, ಯಾವ್ದೋ ಒಂದು ಇದು ಹೇರಾಮ್ ಫಿಲ್ಮ್ ಸ್ಕ್ರೀನಿಂಗ್ ಆದಾಗ ಇವರು ABVP ಅವರು ಮತ್ತೆ ಬಜರಂಗ್ ದಳದವ್ರು ಹೇಗೆ ಒಂದು ಮೀಟಿಂಗ್ ನೇ ಡಿಸ್ಟ್ರಾಯ್ ಮಾಡಿದ್ರು, ಹಾಗೆ 1882 ಅಲ್ಲೂ ನಾರ್ವೆಯಲ್ಲಿ ಬಹುಶಃ ನಡೀತಿತ್ತೇನೋ. ಸೊ ಇಬ್ಸೆನ್ ಅವ್ರ ಇದು ನಾಟಕದಲ್ಲಿ ಆ ಮೀಟಿಂಗ್ ನೇ ನಿಲ್ಸ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇಟ್ ಬಿಕಮ್ಸ್ ವೈಲೆಂಟ್ ಅಂಡ್ ಎವ್ರಿವನ್ ಹ್ಯಾಸ್ ಟು ಗೋ ಬ್ಯಾಕ್. ಅಷ್ಟೊತ್ತಿಗೆ ರಾತ್ರಿ ಬಂದು ಯಾರೋ ಒಬ್ರು ಡಾಕ್ಟರ್ ಸ್ಟಾಕ್ಮೆನ್ ಮನೆಯ ಗೋಡೆ ಮೇಲೆ ಡಾಕ್ಟರ್ ಸ್ಟಾಕ್ಮೆನ್ ಇಸ್ ದಿ ಎನಿಮಿ ಆಫ್ ದ ಪೀಪಲ್ ಅಂತ ಬರೆದು ಹೋಗಿರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಅವರು ಕೆಲಸ ಕಳ್ಕೊಂಡಿರ್ತಾರೆ. ಅವ್ರ ಮಗಳು ಸ್ಕೂಲಲ್ಲಿ ಟೀಚರ್ ಆಗಿರ್ತಾರೆ, ಅವಳು ಕೆಲಸ ಕಳ್ಕೊಂಡಿರ್ತಾರೆ. ಅವರು ಇದು ಮನೆ ಲ್ಯಾಂಡ್ ಲಾರ್ಡ್ ಅವ್ರು ಬಂದು ಹೇಳ್ತಾರೆ, ನೀವು ಮನೆ ಖಾಲಿ ಮಾಡ್ಬೇಕು, ನೀವ್ ಇಲ್ಲಿದ್ರೆ ನಮ್ ಮನೇನೆ ಮುರಿದಾಕ್ಬಿಡ್ತಾರೆ. ಕೊನೆಗೂ ಡಾಕ್ಟರ್ ಸ್ಟಾಕ್ಮೆನ್ ಹೇಳ್ತಾನೆ, ನಾನು ಏನು ಮಾಡಕ್ ಆಗೋದಿಲ್ಲ, ಐ ಫೀಲ್ ಸ್ಟ್ರಾಂಗ್ ಬಟ್ ಐ ಆಮ್ ಅಲೋನ್ ಬಿಕಾಸ್ ಐ ಆಮ್ ದಿ ಎನಿಮಿ ಆಫ್ ದ ಪೀಪಲ್ ಅಂತ ಇಲ್ಲಿ ಕಥೆ ಮುಗಿಯುತ್ತೆ. ರೇ ಅವ್ರು ಇದನ್ನ ಓದಿದಾಗ ಈ ಪಿಯರ್ ಆಂಡ್ರೆ ಅವ್ರಿಗೆ ಇಂಟರ್ವ್ಯೂ ಹೇಳ್ತಾರೆ, ಈ ಕಥೆ ಈ ನಾಟಕ ಓದ್ ತಕ್ಷಣ ನಾನು ಯಾವತ್ತೋ ಒಂದಿನ ಇದನ್ನ ಸಿನಿಮಾಗ್ ತರಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಕೊನೆಗೂ ನನ್ ಇದು ಆರೋಗ್ಯ ತಪ್ಪಿದಾಗ ಡಾಕ್ಟರ್ ಹೇಳಿರ್ತಾರೆ, ನೀವು ಸ್ಟುಡಿಯೋ ಬಿಟ್ಟು ಶೂಟಿಂಗ್ ಮಾಡೋಂಗಿಲ್ಲ, ನೀವು ಸ್ಟುಡಿಯೋದಲ್ಲೇ ಮಾಡೋಂಗಿದ್ರೆ ಮಾಡಿ. ಆ ಪರಿಸ್ಥಿತಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಈ ನಾಟಕ ನೆನಪಂತು. ನಾನು ಯೋಚನೆ ಮಾಡ್ತಾ ಇದ್ದಂತ ರೇ ಹೇಳ್ತಾರೆ, ಇದನ್ನ ಭಾರತಕ್ಕೆ ಹೇಗೆ ಅಡ್ಯಾಪ್ಟ್ ಮಾಡೋದು, ಇಲ್ಲಿ ಬಾತ್ ಇಲ್ಲ, ಏನು ಇಲ್ಲ. ಅವ್ರು ಕೊನೆಗೂ ಹೇಳ್ತಾರೆ, ನೀವು ಗಣಶತ್ರು ಸಿನಿಮಾ ಮತ್ತೆ ಈ ನಾಟಕನ್ ಓದಿದ್ರೆ ಮೋರ್ ಆರ್ ಲೆಸ್ ಇದೊಂದು ಕಾರ್ಬನ್ ಕಾಪಿ ಅನ್ಸುತ್ತೆ. ಡೈಲಾಗ್ ಸಮೇತ ಇಂಗ್ಲಿಷ್ ಇಂದ ಬಾಂಗ್ಲಾ ಭಾಷೆಗೆ ಟ್ರಾನ್ಸ್ಲೇಟ್ ಆಗಿದೆ. ಉದಾಹರಣೆ ಕೊಡ್ತೀನಿ, ಆ ಪಬ್ಲಿಕ್ ಮೀಟಿಂಗ್ ದೃಶ್ಯ ಹೇಳಿದ್ನಲ್ಲ, ನಾಟಕದಲ್ಲಿ ಒಂದು ಡೈಲಾಗ್ ಇದೆ, ಯಾರೋ ಒಬ್ಬ ಬರ್ತಾ ಇರ್ತಾನೆ ಒಳಗೆ, ಇನ್ನೊಬ್ಬ ಕೇಳ್ತಾನೆ, ಓ ನೀನ್ ಬಂದ್ಬಿಟ್ಟಿದ್ಯಾ, ಹೌದಪ್ಪ, ನಾನು ಯಾವತ್ತು ಪಬ್ಲಿಕ್ ಮೀಟಿಂಗ್ ಮಿಸ್ಸೇ ಮಾಡೋದಿಲ್ಲ ಅಂತ ಅವ್ನು ಹೇಳ್ತಾನೆ. ಅದೇ ಎಕ್ಸಾಕ್ಟ್ ಡೈಲಾಗ್ ಟ್ರಾನ್ಸ್ಲೇಟ್ ಆಗಿದೆ ಸಿನಿಮಾದಲ್ಲಿ ಬಾಂಗ್ಲಾ ಭಾಷೆಯಲ್ಲಿ. ಒಂದೊಂದು ಎಷ್ಟೆಷ್ಟು ಇನ್ಕಾನ್ಸಿಕ್ವೆನ್ಷಿಯಲ್ ಡೈಲಾಗ್ ನಾವ್ ಅನ್ಕೋತೀವೋ ಅದು ನೇರ ಇಂಗ್ಲಿಷ್ ಇಂದ ಬೆಂಗಾಲಿಗೆ ಟ್ರಾನ್ಸ್ಲೇಟ್ ಆಗಿದೆ. ಆದ್ರೆ ಇವ್ರು ನೇರವಾಗಿ ತಗೊಂಡಿದ್ರೆ ಮತ್ತೆ ಎಲ್ಲಾನು ಕಾಪಿ ಮಾಡಿದ್ರೆ ನಾವ್ ಇದನ್ನ ಯಾಕೆ ಅನಲೈಸ್ ಮಾಡ್ತಾ ಇದೀವಿ, ಮತ್ತೆ ಇದರಿಂದ ಅವ್ರು ಏನ್ ರಾಜಕೀಯ ಚಿಂತನೆ ಹೊರಗೆ ಬರುತ್ತೆ ಅಂತ ನೀವ್ ಕೇಳ್ಬೋದು. ಅವ್ರು ಹೇಗ್ ಅಡ್ಯಾಪ್ಟ್ ಮಾಡಿದ್ರಲ್ಲ ಈ ನಾಟಕನ, that shows us his political mind, what he was thinking at that time. ನಾರ್ವೆಯಲ್ಲಿ ಅದೊಂದು ಹೆಲ್ತ್ ರಿಸಾರ್ಟ್ ಆಗಿತ್ತು, ಪಬ್ಲಿಕ್ ಬಾತ್ ಆಗಿತ್ತು. ಇಂಡಿಯಾದಲ್ಲಿ ಏನ್ ಮಾಡ್ಬೋದಾಗಿತ್ತು? ರೇ ಅವರು ಆ ಪಬ್ಲಿಕ್ ಬಾತ್ ನ ಇಂಡಿಯಾದ ಸನ್ನಿವೇಶದಲ್ಲಿ ಅವ್ರು ಹೇಗ್ ಟ್ರಾನ್ಸ್ಲೇಟ್ ಮಾಡ್ತಾರೆ ನೋಡಿ. ಮೊದಲು ನನ್ನ ಸಿಮಿಲಾರಿಟೀಸ್ ಏನೇನಂತ ಹೇಳ್ಬಿಡ್ತೀನಿ. ಡಾಕ್ಟರ್ ಸ್ಟಾಕ್ಮೆನ್ ನಾಟಕದಲ್ಲಿ, ಈ ಸಿನಿಮಾದಲ್ಲಿ ಡಾಕ್ಟರ್ ಅಶೋಕ್ ಗುಪ್ತಾ. ಪಬ್ಲಿಕ್ ಹೆರಲ್ಡ್, ದ ಪೀಪಲ್ಸ್ ಹೆರಲ್ಡ್ ಅಲ್ಲಿ ನ್ಯೂಸ್ ಪೇಪರ್, ಈ ಸಿನಿಮಾದಲ್ಲಿ ಅದನ್ನೇ ಜನವಾರ್ತಾ, ಜಾನೋಬಾರ್ತು ಅಂತ ಇದು ವಾರ್ತಾ ಅಂತ ಹೆಸರು ಕೊಡ್ತಾರೆ. ಆದ್ರೆ ಅಲ್ಲಿ ಒಂದು ಪಬ್ಲಿಕ್ ಬಾತ್ ಇರುತ್ತೆ, ಇಲ್ಲಿ ಅದನ್ನ ಒಂದು ದೇವಸ್ಥಾನ ಅಂತ ಮಾಡ್ತಾರೆ. ಮತ್ತೆ ಕಾನ್ಫ್ಲಿಕ್ಟ್ ಎಲ್ಲಿ? ಅದೇ ಊರು, ಅಲ್ಲಿ ನಾರ್ವೆಯ ಒಂದು ಚಿಕ್ಕ ಊರು, ಇಲ್ಲಿ ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ ಒಂದು ಚಿಕ್ಕ ಊರು ಚಂಡೀಪುರ್ ಅಂತ, ಕಾಲ್ಪನಿಕ ಊರು.
ಆ ಕಾಲ್ಪನಿಕ ಊರದಲ್ಲಿ ಅಲ್ಲ, ಈ ಚಿಕ್ಕ ಊರು ಯಾರು ಬರ್ತಿರಲ್ಲ ಅಲ್ಲಿ. ಆದ್ರೆ ಈ ಮುನ್ಸಿಪಾಲಿಟಿ ಅವರು ಅಲ್ಲಿಯ ಒಂದು ಅಷ್ಟು ಇಂಡಸ್ಟ್ರಿಯಲಿಸ್ಟ್ ಮತ್ತೆ ಧಾರ್ಮಿಕ ಇದು ಹಿರಿಯರು ಇರ್ತಾರಲ್ಲ, ಅವ್ರ ನೇತೃತ್ವದಲ್ಲಿ ಒಂದು ದೇವಸ್ಥಾನ ಕಟ್ತಾರೆ. ಆ ದೇವಸ್ಥಾನ ಕಾರಣದಿಂದ ಈ ಚಂಡೀಪುರ್ಗೆ ತುಂಬಾ ಇದು ಇಡೀ ರಾಜ್ಯ ಪೂರ್ತಿ ಜನರು ಬರಕ್ ಆರಂಭ ಆಗ್ತಾರೆ. The economic fortunes of Chandipur is now dependent on people coming to this temple, and the city becomes the temple, almost like a Tirupati or a Guruvayur or something like that. And Dr. Ashok Gupta in Ganeshatru realizes that there is a break in the drainage pipe. That drainage pipe has mixed with drinking water. That drinking water is supplied to the temple. ಆ ಕುಡಿಯೋ ನೀರ್ ಪೈಪ್ ಅಲ್ಲಿ ಡ್ರೈನ್ ನೀರ್ ಸೇರ್ಕೊಂಡು ಅದೇ ಪೈಪ್ ಅಲ್ಲಿ ದೇವಸ್ಥಾನಕ್ಕೆ ನೀರ್ ಹೋಗ್ತಾ ಇದೆ. ಮತ್ತೆ ಅದೇ ನೀರನ್ನು ಬಳಸಿ ಇದು ದೇವಸ್ಥಾನಕ್ಕೆ ಬರೋ ಭಕ್ತರಿಗೆಲ್ಲರಿಗೂ ತೀರ್ಥ ಕೊಡ್ತಿರ್ತಾರೆ. ಅದಕ್ಕೆ ಅಶೋಕ್ ಗುಪ್ತ ಈ ಮೂವಿಯಲ್ಲಿ ಅವ್ರು ನೋಡ್ತಾನೆ, ಯಾರ್ಯಾರ ದೇವಸ್ಥಾನಕ್ಕೆ ಹೋಗ್ತಿದಾರೋ ಅವ್ರವ್ರಿಗೆ ಬಹಳಷ್ಟು ಜನಕ್ಕೆ ಜಾಂಡಿಸ್ ಬಂದಿದೆ, ಜಾಂಡಿಸ್ ಕಾಯಿಲೆಯಿಂದ ಪ್ರಾಣ ಕಳ್ಕೊತಿದ್ದಾರೆ. ಮತ್ ಅದೇ ಎನಿಮಿ ಆಫ್ ದ ಪೀಪಲ್ ನ ಪೂರ್ತಿ ಇದು ನ್ಯಾರೇಟಿವ್ ಸನ್ನಿವೇಶ ಏನಿದೆ ಅದು ಈ ಕಾಂಟೆಕ್ಸ್ಟ್ ಗೆ ಟ್ರಾನ್ಸ್ಲೇಟ್ ಆಗುತ್ತೆ. ದ ಸ್ಟೇಜ್ ಇಸ್ ಸೆಟ್ ಫಾರ್ ಅ ವಂಡರ್ಫುಲ್ ಮ್ಯಾಚ್ ಬಿಟ್ವೀನ್ ಮೆಡಿಕಲ್ ಸೈನ್ಸ್ ಅಂಡ್ ರಿಲಿಜನ್. There's a very interesting scene. I do not want to break it down scene by scene. I would encourage those who have watched it to probably watch it again with the view of how Ibsen wrote the play. And those who have not watched it, ಬಹುಶಃ ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಆ ಪೂರ್ತಿ ಸಿನಿಮಾ ಯೂಟ್ಯೂಬ್ ಅಲ್ಲಿ ಇದು ಅಪ್ಲೋಡ್ ಆಗಿದೆ. ಒಂದ್ ದೃಶ್ಯ ಇದೆ, ಡಾಕ್ಟರ್ ಅಶೋಕ್ ಗುಪ್ತಾ ಅವ್ರ ತಮ್ಮ ಮುನ್ಸಿಪಾಲಿಟಿ ಚೇರ್ಮನ್ ಅವ್ರ ಮನೆಗೆ ಬರ್ತಾನೆ, ಜೊತೆಗೆ ಆ ದೇವಸ್ಥಾನದ ಚೇರ್ಮನ್ ಇರ್ತಾರಲ್ಲ ಅವ್ರನ್ನ ಜೊತೆ ಕರ್ಕೊಂಡ್ ಬರ್ತಾನೆ. ಆ ಚೇರ್ಮನ್ ಹೇಳ್ತಾನೆ, ಡಾಕ್ಟರ್ ಅಶೋಕ್ ಗುಪ್ತು ಏನ್ ಮಾಡಿದೀರಾ ನೀವು ಇದು ಏನಾದ್ರು ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ. ದೇವಸ್ಥಾನದ ಬಗ್ಗೆ ಹೀಗ್ ಮಾತಾಡ್ಬೋದೇ ನೀವು? ಅದಕ್ಕೆ ಇವ್ರು ತಮ್ಮ ಹೇಳ್ತಾನೆ, ಇಲ್ಲ ಇವ್ರು ನಾಸ್ತಿಕರು, ಇವ್ರಿಗೆ ಏನಿದೆಲ್ಲ ಅರ್ಥ ಆಗೋದಿಲ್ಲ ಅಂತ. ಆ ದೇವಸ್ಥಾನ ಚೇರ್ಮನ್ ಏನ್ ಮಾಡ್ತಾನೆ, ಒಂದ್ ಪಾಕೆಟ್ ಇಂದ ಒಂದ್ ಚಿಕ್ಕ ಡಬ್ಬ ತೆಗೆದು ಟೇಬಲ್ ಮೇಲೆ ಇಡ್ತಾನೆ. ಕೇಳ್ತಾನೆ, ಡಾಕ್ಟರ್ ಗುಪ್ತಾ ನಿಮ್ಗೆ ಗೊತ್ತಾ ಇದ್ರಲ್ಲಿ ಏನಿದೆ ಅಂತ? ಇಲ್ಲ ನನ್ಗೆ ಗೊತ್ತಿಲ್ಲ, ಏನಿದೆ ಅಂತ ಹೇಳಿ, ನೀವೇ ಹೇಳಿ ಅಂತಾನೆ. ಇದ್ರಲ್ಲಿ ಅಮೃತ, ಇದು ತೀರ್ಥ, ದೇವಸ್ಥಾನದಲ್ಲಿ ಕೊಡೋ ತೀರ್ಥ. ಇದನ್ನ ನೀವು ಕಳಿಸಿ ಕೆಮಿಕಲ್ ಅನಾಲಿಸಿಸ್ಗೆ, ಇದರಿಂದ ಒಂದು ಬ್ಯಾಕ್ಟೀರಿಯಾ ಸಿಕ್ಕಿದ್ರು ನಾನ್ ಹೆಸರು ಬದಲಾಯಿಸ್ಕೊಂಡ್ ಬಿಡ್ತೀನಿ ಅಂತ ಹೇಳ್ತಾನೆ. ಮುಂದೆ ಹೇಳ್ತಾನೆ, ಇದ್ರಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ, ಇದೇನ್ ಸುಮ್ನೆ ನೀರಾ, ಡ್ರೈನ್ ನೀರಾಗ್ಲಿ ಕುಡಿಯೋ ನೀರಾಗ್ಲಿ, ಆದ್ರೆ ನೀವು ಗಮನಿಸ್ಬೇಕಾಗಿರೋದು ಇದರಲ್ಲಿ ಹಾಲಿದೆ, ಇದ್ರಲ್ಲಿ ತುಳಸಿ ಇದೆ, ಇದ್ರಲ್ಲಿ ಬೇರೆ ಬೇರೆ ಎಲೆ ಪೂಜೆ ಮಾಡಿ ನಾವು ಎಲೆ ಹಾಕಿರ್ತೀವಿ. ಇದ್ರಲ್ಲಿ ಈ ಪೂಜೆ ಮಾಡೋದ್ರಿಂದ ಮತ್ತೆ ಇದ್ರಲ್ಲಿ ತುಳಸಿ ಹಾಕಿರೋದ್ರಿಂದ ಈ ನೀರಲ್ಲಿ ಏನೇ ದೋಷ ಇರ್ಲಿ ಅದೆಲ್ಲ ನಾಶ ಆಗ್ಬಿಟ್ಟಿದೆ. ಆಗಿನ ಕಾಲದ ಬಾಬಾ ರಾಮದೇವ್ ರೀತಿ. ಡಾಕ್ಟರ್ ಗುಪ್ತಾ ಏನ್ರಿ ಹೇಳ್ತಿದ್ದೀರಿ ನೀವು? ನಾನ್ ನಿಮ್ಗೆ ಹೇಳ್ತಿರೋದು ನಿಮ್ಮೂರಲ್ಲೇ ಇದು ಈ ನೀರ್ ಕುಡಿದು ಜನ ಸಾಯ್ತಾ ಇದ್ದಾರೆ, ಮತ್ ನೀವ್ ಹೇಳ್ತೀರ ಇಲ್ಲ ಇದು ತುಳಸಿ ಎಲೆ ಹಾಕಿದ್ರೆ ಎಲ್ಲ ದೋಷ ಹೋಗ್ಬಿಡತ್ತಂತ. ವೆರಿ ಇಂಟ್ರೆಸ್ಟಿಂಗ್ ಡೈಲಾಗ್. ದೆನ್ ಆ ಟ್ರಸ್ಟಿ ಹೇಳ್ತಾನೆ ದೇವಸ್ಥಾನದ್ದು, ನಿಮ್ ಮೆಡಿಕಲ್ ಸೈನ್ಸ್ ಇದನ್ನ ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. Your medical science cannot understand the power of religion. Hindus have known this for thousands of years. ನಿಮ್ ಮೆಡಿಕಲ್ ಸೈನ್ಸ್ ಇನ್ನೇನು 200 ವರ್ಷ ಆಗಿದೆಯಾ ಅಷ್ಟೇ. ಮತ್ತೆ ಅವ್ನು ಹೇಳ್ತಾನೆ, ನನಗೆ ಗೊತ್ತು ನೀವ್ ಯಾಕೆ ಇದ್ ಮಾಡ್ತಿದ್ದೀರಾ, ಇಷ್ಟು ವರ್ಷ ಆದ್ರೂ ನೀವ್ ಇವತ್ತಿನವರೆಗೂ ನನ್ ದೇವಸ್ಥಾನದ ಒಳಗೆ ಒಂದಿನೂ ಕಾಲಿಟ್ಟಿಲ್ಲ, ಅದಕ್ಕೆ ನೀವ್ ಹೀಗ್ ಮಾಡ್ತಿದ್ದೀರಾ ಅಂತ. ಮತ್ತೆ ಆ ನ್ಯೂಸ್ ಪೇಪರ್ ಸನ್ನಿವೇಶ ಹೇಗೆ ಇದು ನಾಟಕದಲ್ಲಿದೆಯೋ, ಮತ್ತೆ ಆ ಪಬ್ಲಿಕ್ ಮೀಟಿಂಗ್ ಸನ್ನಿವೇಶ ಅದನ್ನ ಹಾಗೆ ಟ್ರಾನ್ಸ್ಲೇಟ್ ಆಗುತ್ತೆ. ಅಶೋಕ್ ಗುಪ್ತಾ ಅವರು ಲೆಟರ್ ಬರ್ದು ಕೊಡ್ತಾರೆ,
ಇದು ಜನಭಾರತ ಪೇಪರ್ಗೆ ಅವರು ಪಬ್ಲಿಷ್ ಮಾಡೋದಿಲ್ಲ. ಅದರಿಂದ ಅವ್ರು ಇದಕ್ಕೆ ಹೋಗ್ಬೇಕಾಗತ್ತೆ, ಪಬ್ಲಿಕ್ ಮೀಟಿಂಗ್ ಮಾಡ್ಬೇಕಾಗತ್ತೆ. ಅಲ್ಲೂ ಅದೇ ಡೈಲಾಗ್ ನಾಟಕದಲ್ಲಿ ಹೇಗಿದೆಯೋ ಹಾಗೆ ಟ್ರಾನ್ಸ್ಲೇಟ್ ಆಗತ್ತೆ. ಆದ್ರೆ ಇದ್ರಲ್ಲಿ ಇನ್ನೊಂದು ಚೇಂಜ್ ಇದೆ. ಆ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಇಬ್ಸೆನ್ ಅವರ ಪಬ್ಲಿಕ್ ಮೀಟಿಂಗ್ ನಲ್ಲಿ ಡಾಕ್ಟರ್ ಸ್ಟಾಕ್ಮನ್ ಇಸ್ ಅ ಮ್ಯಾನ್ ಹೂಸ್ ಲಾಸ್ಟ್ ಆಲ್ ಫೇತ್ ಇನ್ ಹ್ಯುಮ್ಯಾನಿಟಿ. ಅವನ ಇದು ಅಲ್ಲಿ ಬಂದ್ ಸೇರ್ಕೊಂಡಿರೋರೆಲ್ಲ ಹೇಳ್ತಾನೆ, ಐ ಹ್ಯಾವ್ ಮೇಡ್ ಅ ಗ್ರೇಟ್ ಡಿಸ್ಕವರಿ. ವಾಟ್ ಇಸ್ ದಟ್ ಡಿಸ್ಕವರಿ? ಇಲ್ಲ ಅವ್ರು ಎಲ್ರು ಕಿರ್ಚ್ತಾರೆ, ಇಲ್ಲ ನಮ್ಗೆ ಗೊತ್ತು ನೀವೇನ್ ಹೇಳ್ತೀರಾ, ನೀವ್ ಪಬ್ಲಿಕ್ ಬಾತ್ ಬಗ್ಗೆ ಹೇಳ್ತೀರಾ, ನಾವು ಕೇಳೋಲ್ಲ ಅಂತ ಅವರು ಹೇಳ್ತಾರೆ. ಡಾಕ್ಟರ್ ಸ್ಟಾಕ್ಮನ್ ಹೇಳ್ತಾ ಇಲ್ಲ, ಬಾತ್ ಬಗ್ಗೆ ನೀವ್ ನ್ಯೂಸ್ ಪೇಪರ್ ನೋಡಿದ್ರೆ ನಾಳೆನೋ ಇವತ್ತೋ ನಾಳೆ ನಿಮ್ಗೆಲ್ರೂ ಗೊತ್ತಾಗತ್ತೆ. ಹೇಳ್ತಾನೆ, ವಾಟ್ ಐ ರಿಯಲೈಸ್ ಟುಡೇ ಇಸ್ ದಟ್ ಯು ಕೆನಾಟ್ ಟ್ರಸ್ಟ್ ದ ಪೀಪಲ್ ಅಂತ. ಯು ಕೆನಾಟ್ ಟ್ರಸ್ಟ್ ದ ಮೆಜಾರಿಟಿ, ಯು ಕೆನಾಟ್ ಟ್ರಸ್ಟ್ ದ ಕಾಮನ್ ಮ್ಯಾನ್. ಅವ್ನ್ಗೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳಿ ಒಂದು ಬೇಜಾರ್ ಪಟ್ಟು ಅವರು ಹೊರಗೋಗ್ಬಿಡ್ತಾರೆ. ಆದ್ರೆ ಅದೇ ಸನ್ನಿವೇಶ ನೀವು ಈ ಚಿತ್ರದಲ್ಲಿ ನೋಡಿ, ಡಾಕ್ಟರ್ ಅದೇ ರೀತಿ ಸೇಮ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ಆ ಚೇರ್ಮನ್ ಬರ್ತಾನೆ, ಇಲ್ಲ ಡಾಕ್ಟರ್ ಅಶೋಕ್ ಗುಪ್ತಾ ನಾವು ಮಾತಾಡೋಕ್ ಬಿಡೋದಿಲ್ಲ, ನಮ್ ದೇವಸ್ಥಾನ ಬಗ್ಗೆ ಹೀಗೆಲ್ಲ ಮಾತಾಡೋರ್ಗೆ ನಾವು ಜಾಗ ಮಾಡ್ಕೊಳಕ್ ಆಗೋದಿಲ್ಲ. ಅಲ್ಲೂ ಗುಂಡಾಗಳು ಕೂಡಿಸಿರ್ತಾರಲ್ಲ, ಅವರು ಎದ್ದು ಇಲ್ಲ ನಾವು ಬಿಡೋದಿಲ್ಲ, ನೀವ್ ಮಾತಾಡೋಂಗಿಲ್ಲ, ನೀವ್ ಹೋಗಿ ಅಂತ ಹೇಳ್ತಾರೆ. ಇವಾಗ ಅಶೋಕ್ ಗುಪ್ತಾ ಅವ್ರು ಹೇಳ್ತಾರೆ, ಒಂದ್ ನಿಮಿಷ ಕೇಳಿ, ನಾನು ಏನ್ ಹೇಳ್ತಿದ್ದೀನೋ ನೀವ್ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನೀವ್ ಏನ್ ನಿರ್ಧಾರ ತಗೋತೀರೋ ಅದ್ ನೀವ್ ತಗೊಳ್ಳಿ. ಅರೆ ನಂಗೆ ಮಾತಾಡೋ ಸ್ವಾತಂತ್ರ್ಯ ನಂಗೆ ಕೊಡಿ ಅಂತ ಅವರು ಬೇಡ್ಕೋತಾರೆ. ಇನ್ನೇನ್ ಅವ್ರ ಭಾಷಣ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರ ತಮ್ಮ ಬಂದ್ ಹೇಳ್ತಾನೆ, ನೀನ್ ಹೇಳೋಕ್ಕಿಂತ ಮುಂಚೆ ನಾನು ನಿನ್ಗೊಂದು ಪ್ರಶ್ನೆ ಕೇಳ್ತೀನಿ. ಏನ್ ಪ್ರಶ್ನೆ? ನೀನ್ ಹಿಂದೂನಾ? ಡಾಕ್ಟರ್ ಇದು ಅಶೋಕ್ ಗುಪ್ತಾ ಅವ್ರು ಕೇಳ್ತಾರೆ, ಇದೆಂತ ಪ್ರಶ್ನೆ? ನಾನೊಬ್ಬ ಡಾಕ್ಟರು, ನಾನಿಲ್ಲಿ ಬಂದಿರೋದು ಮಾತಾಡೋದಕ್ಕೆ. ಇದು ಜನ ಕಾಯಿಲೆ ಸಾಯ್ತಾ ಇದ್ದಾರೆ, ಆರೋಗ್ಯ ಕೆಡ್ತಾ ಇದೆ, ಇದಕ್ಕೂ ಮತ್ತೆ ನಾನ್ ಹಿಂದೂನಾ ಇಲ್ವಾ ಅದಕ್ಕೆ ಏನ್ ಸಂಬಂಧ? ಇಲ್ಲ ನೀನ್ ಹೇಳು, ನೀನ್ ಹಿಂದೂನಾ ಇಲ್ವಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಹೌದು ನಾನ್ ಹಿಂದೂ. ಮುಂದಿನ ಪ್ರಶ್ನೆ, ನೀನ್ ಯಾವತ್ತಾದ್ರೂ ಇಲ್ವರೆಗೂ 10 ವರ್ಷದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ಯಾ? ಅವನಿಲ್ಲ, ನಾನು ಹೋಗಿಲ್ಲ ಅಂತಾನೆ. ಅದೇ ಸಮಯದಲ್ಲಿ ಎಲ್ರು ಇದು ಜನ ಕೂತಿರ್ತಾರಲ್ಲ, ಇದು ನಾವ್ ನಿಮ್ ಮಾತು ಕೇಳಲ್ಲ, ನೀವ್ ದೇವಸ್ಥಾನ ಬಗ್ಗೆ ಮಾತಾಡೋಂಗಿದ್ರೆ ನಿಮ್ಗೆ ಗೊತ್ತು ನೀವ್ ಏನ್ ಹೇಳ್ತೀರಾ, ಅದಕ್ಕೆ ನಾವು ಕೇಳಲ್ಲ ಅಂತ ಹೇಳಿ ಇಡೀ ಅವ್ರ ಉದ್ದೇಶ ಏನಿರುತ್ತೆ ಅದನ್ನೇ ನಾಶ ಮಾಡ್ಬಿಡ್ತಾರೆ. ಗುಂಡಾಗಳು ಒಂದೊಂದು ಬಾಂಬ್ ಹರಿಸಿ ಎಲ್ರು ಓಡೋಗ್ತಾರೆ ಅಲ್ಲಿಂದ. ಬಿಲ್ಡಿಂಗ್ ಅಲ್ಲಿರೋ ಲೈಟು ಚೇರು ಟೇಬಲ್ ಎಲ್ಲ ಒಡೆದಾಕಿ ಅವ್ರನ್ನ ಎಲ್ರು ಅಲ್ಲಿಂದ ಅವರು ಮನೆಗೆ ಹೋಗ್ಬೇಕಾಗತ್ತೆ. ಮತ್ ಹೇಗೆ ಡಾಕ್ಟರ್ ಸ್ಟಾಕ್ಮನ್ ಮನೆ ಹೊರಗೆ ಬಿವೇರ್ ಆಫ್ ಡಾಕ್ಟರ್ ಸ್ಟಾಕ್ಮನ್ ಇಸ್ ದ ಎನಿಮಿ ಆಫ್ ದ ಪೀಪಲ್ ಅಂತ ಬರ್ದಿರ್ತಾರೋ, ಅದೇ ರೀತಿ ಡಾಕ್ಟರ್ ಅಶೋಕ್ ಗುಪ್ತಾ ಅವ್ರ ಮನೆ ಹೊರಗೆ ಗಣಶತ್ರು, ಜನಗಳ ಶತ್ರು ಗಣಶತ್ರು, ಎಚ್ಚರಿಕೆ ಅಂತ ಅವ್ರು ಬರ್ದು ಹೋಗ್ಬಿಟ್ಟಿರ್ತಾರೆ. ಮಾರನೇ ದಿನ ಡಾಕ್ಟರ್ ಅಶೋಕ್ ಗುಪ್ತಾ ಅವ್ರ ಕೆಲಸ ಕಳ್ಕೊಂಡಿರ್ತಾರೆ, ನಾನು ಹೇಳಿದೀನಿ. ಆದ್ರೆ ಇವ್ರ ರಾಜಕೀಯ ಚಿಂತನೆ ಹೇಗ್ ಹೊರಗ್ ಬರುತ್ತೆ, ಒಂದು ಉದಾಹರಣೆ ಕೊಟ್ಟಿದ್ದು ನಾನು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಡಾಕ್ಟರ್ ಸ್ಟಾಕ್ಮನ್ ಹೇಳೋದಕ್ಕೂ ಮತ್ತೆ ಡಾಕ್ಟರ್ ಅಶೋಕ್ ಗುಪ್ತಾ ಹೇಳೋದಕ್ಕೂ ವ್ಯತ್ಯಾಸ. ಡಾಕ್ಟರ್ ಸ್ಟಾಕ್ಮನ್ is a man who's lost all hope. He does not believe, he does not have any faith in the people. Ashok Gupta on the other hand, he says the people are the only choice. ನಾನು ಹೇಳ್ತೀನಿ, ನೀವು ಕೇಳಿ, ಬಂದಿರೋದೇ ಅದಕ್ಕೆ. There is hope that ಇದು people in power won't do anything, but maybe the people who are the subjects of that power might just do something about it ಅಂತ. ಕೊನೆಗೂ ಆ ದೃಶ್ಯ ನಾಟಕದಲ್ಲಿ ಹೇಗೆ ಅವರು ಡಾಕ್ಟರ್ ಸ್ಟಾಕ್ಮನ್ ಹೇಳ್ತಾನೆ, ನಾನು ಈ ಭಾಗ ಮಾತ್ರ ನಾನು ನಿಮ್ಗೆ ನಾಟಕದಿಂದಾನೇ ಓದಿ ಒಂದಷ್ಟು ಲೈನ್ ಹೇಳ್ತೀನಿ ನಿಮ್ಗೆ. ಯುಲ್ ಗೆಟ್ ದ ಫೀಲ್ ಆಫ್ ವಾಟ್ ಇಬ್ಸೆನ್ ವಾಸ್ ಟ್ರೈಂಗ್. ಡಾಕ್ಟರ್ ಸ್ಟಾಕ್ಮನ್ ಹೇಳ್ತಾನೆ, ಇವಾಗ ಡಾಕ್ಟರ್ ಸ್ಟಾಕ್ಮನ್ ಮನೇಲೆ ಇದ್ದಾನೆ, ಕೆಲಸ ಇಲ್ಲ, ಏನ್ ಮಾಡೋದು, ನಾನು ಮನೇಲಿ ಒಂದು ಟ್ಯೂಷನ್ ಏನೋ ಒಂದು ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರು ನಿರ್ಧಾರಕ್ಕೆ ಬಂದಿರ್ತಾರೆ. ಮಿಸಸ್ ಸ್ಟಾಕ್ಮನ್ ಹೇಳ್ತಾರೆ, ಓ just so long as it isn't the wolves who come chasing you, Thomas andre Dr. Stockman, please take care. Stockman ಹೇಳ್ತಾನೆ, you must be mad, Catherine, chase me now when I'm the strongest man in town. I'm alone but I'm the strongest. Stockman ಅವ್ರ ಹೆಂಡತಿ ಕೇಳ್ತಾರೆ, ಸ್ಟಾಕ್ಮನ್ ಅವರೇ strongest now? Dr. Stockman ಹೇಳ್ತಾನೆ, yes, and I even go so far as to say
that now I am one of the strongest men in the world, in the whole world. ಅದಕ್ಕೆ ಮಗ ಕೇಳ್ತಾನೆ, ರಿಯಲಿ ಆನೆಸ್ಟ್ಲಿ? ಡಾಕ್ಟರ್ ಸ್ಟಾಕ್ಮನ್ ಹೇಳ್ತಾನೆ, you mustn't say anything about it yet, but I have made a great discovery. Mrs. Stockman ಹೇಳ್ತಾನೆ, what is this discovery? What again? Dr. Stockman, yes, I have. He gathers them about close and he says, the thing is, you see, that the strongest man in the whole world is the man who stands alone. Mrs. Stockman, oh Thomas, father, ಮಗಳು ಹೇಳ್ತಾಳೆ, ಫಾದರ್ ಪ್ಲೀಸ್ ಡೋಂಟ್. ನಾಟಕ ಇಲ್ಲಿಗೆ ಮುಗಿಯತ್ತೆ. ಇಬ್ಸೆನಿನ ನಾಟಕದಲ್ಲಿ ಡಾಕ್ಟರ್ ಸ್ಟಾಕ್ಮನ್ ಬೇಸರ ಪಟ್ಟು ಜನರಲ್ಲಿ ಒಂದ್ ರೀತಿಯ ವಿಶ್ವಾಸ ಕಳ್ಕೊಂಡು, ಒಂದ್ ರೀತಿಯ ಅಹಂಕಾರದಲ್ಲಿ, ಇವಾಗ ನಾನು ಒಬ್ಬನೇ ಇದ್ದೀನಿ ಅಂಡ್ ನೌ ಐ ಆಮ್ ದ ಸ್ಟ್ರಾಂಗೆಸ್ಟ್, ನಾನೇ ಎಲ್ಲ ಬದಲಾಯಿಸ್ತೀನಿ, ಒಂದ್ ರೀತಿಯ ಅಹಂಕಾರದಿಂದ ಹೇಳ್ತಾನೆ, ನೌ ಐ ಆಮ್ ದ ಸ್ಟ್ರಾಂಗೆಸ್ಟ್ ಪರ್ಸನ್, ನನ್ಗೆ ಯಾರು ಬೇಡ, ನನ್ ಒಬ್ನೇ ಸರಿ ಅಂತ. ಆದ್ರೆ ಗಣಶತ್ರು ಎಂಡಿಂಗ್ ನೋಡಿ ನೀವು, ಎಲ್ಲಾ ಮೀಟಿಂಗ್ ನಡೆದು ಅದೇ ಸನ್ನಿವೇಶ, ಮನೇಲಿ ಕೂತಿರ್ತಾರೆ, ಕೆಲ್ಸ ಇಲ್ಲ, ಇದು ಅವರು ಮನೆ ಖಾಲಿ ಮಾಡ್ಬೇಕಂತ ಹೇಳಿರ್ತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ಪತ್ರಕರ್ತ ಬರ್ತಾನೆ ಒಳಗೆ. ನಮಸ್ಕಾರ ಡಾಕ್ಟರ್ ಅವ್ರೆ. ಡಾಕ್ಟರ್ ಅವ್ರು ನೋಡ್ತಾನೆ, ನೀವು ಜನಭಾರತ ಪೇಪರ್ ಅವರಲ್ವಾ ಅಂತ. ಇಲ್ಲ, ಹೌದು, ನಾನು ಅಲ್ಲಿ ಸಹಾಯಕ ಸಂಪಾದಕನಾಗಿದ್ದೆ ನಿನ್ನೆವರೆಗೆ. ಆದ್ರೆ ನಿನ್ನೆ ಆಗಿದ್ ನೋಡಿ ನಾನು ರಾಜೀನಾಮೆ ಕೊಟ್ಬಿಟ್ಟಿದ್ದೀನಿ, ನಾನಿವಾಗ ಫ್ರೀಲಾನ್ಸ್, ಇಂಡಿಪೆಂಡೆಂಟ್. ಅದಕ್ಕೆ ಡಾಕ್ಟರ್ ಗುಪ್ತಾ ಹೇಳ್ತಾರೆ, ಒಳ್ಳೆ ಸುದ್ದಿ ಇದು, ಹೇಳಿ ನಾನು ಏನ್ ಮಾಡ್ಲಿ ಅಂತ. ಹೇಳ್ತಾನೆ, ನಾನ್ ನಿನ್ನೆ ಆಗಿರೋ ಮೀಟಿಂಗ್ ಅಲ್ಲಿ ಪೂರ್ತಿ ರಿಪೋರ್ಟ್ ಬರೆದು ಕಲ್ಕತ್ತಾದಲ್ಲಿ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಕಳಿಸಿದೀನಿ, ಮತ್ತೆ ನಿಮ್ ಜೊತೆ ಒಂದು ಸಂದರ್ಶನ, ಇದು ಇಂಟರ್ವ್ಯೂ ಮಾಡಿ ಅದನ್ನು ನಾವು ಕಲ್ಕತ್ತಾದಲ್ಲಿ ಕಳ್ಸೋಣ ಅಂತ ಅದಕ್ಕೆ ಬಂದಿದ್ದೀನಿ. ಡಾಕ್ಟರ್ ಗುಪ್ತಾ ಅವ್ರು ಹೇಳ್ತಾರೆ, ಒಳ್ಳೆ ಸುದ್ದಿ, ಅಫ್ಕೋರ್ಸ್ ಬನ್ನಿ, ನಾವ್ ಇದು ನನ್ಗೊಬ್ನೇ ಮಾಡಕ್ ಆಗಲ್ವಲ್ಲ, ನಾನು ಒಬ್ನೇ ಇನ್ನೇನ್ ಮಾಡಕ್ಕಾಗತ್ತೆ, ನಾನೊಬ್ಬ ಡಾಕ್ಟರ್, ನಾನು ಹೇಳ್ಬೋದಷ್ಟೇ. ಆದ್ರೆ ನಿಮ್ ಸಹಾಯ ಇದ್ರೆ, ನಿಮ್ ಮೀಡಿಯಾದವರು ಅಥವಾ ನೀವು ಸ್ಕೂಲ್ ಮಕ್ಕಳು, ನೀವು ಟೀಚರು, ನಾವ್ ಏನಾದ್ರು ಒಂದು ಈ ಊರ್ಗಂತ ಸಾಧಿಸ್ಬೋದು. ಅದೇ ಟೈಮಲ್ಲಿ ಒಂದ್ ನಾಟಕ ಗ್ರೂಪ್, ಆ ಹಾಲ್ ಇರತ್ತಲ್ಲ, ಎಲ್ಲಿ ಮೀಟಿಂಗ್ ನಡೀತಿರತ್ತೋ ಅಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾಟಕ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಇದು ಕಾಲೇಜ್ ಹುಡುಗರು. ಆ ಕಾಲೇಜ್ ಹುಡುಗರು ಇವು ಡಾಕ್ಟರ್ ಗುಪ್ತಾ ಏನ್ ಹೇಳ್ತಾರೆ ಅದ್ರಲ್ಲಿ ಏನೋ ಒಂದ್ ಸರಿ ಇದೆ ಅಂತ ಹೇಳಿ, ಮಾರನೇ ದಿನ ಅವ್ರ ಒಂದು ಚಿಕ್ಕ ಗುಂಪಲ್ಲಿ ಡಾಕ್ಟರ್ ಅಶೋಕ್ ಗುಪ್ತಾ ಜಿಂದಾಬಾದ್ ಅಂತ ಹೇಳ್ಕೊಂಡು ಅವ್ರ ಮನೆವರೆಗೂ ಬರ್ತಾರೆ, ಇದು ಬೆಂಬಲ ವ್ಯಕ್ತಪಡಿಸಕ್ಕೆ. ಅದಕ್ಕೆ ಡಾಕ್ಟರ್ ಗುಪ್ತಾ ಅಲ್ಲಿ ಹೇಗೆ ಡಾಕ್ಟರ್ ಸ್ಟಾಕ್ಮನ್ ಒಂದ್ ರೀತಿಯಲ್ಲಿ ಕಳ್ಕೊಂಡು ಕೂತಿರ್ತಾರೋ, ಏನು ಇದು ಜನರಲ್ ವಿಶ್ವಾಸ ಕಳ್ಕೊಂಡು, ಇದು ಪ್ರಪಂಚದಲ್ಲಿ ವಿಶ್ವಾಸ ಕಳ್ಕೊಂಡು ಒಬ್ನೇ ಕೂತಿರ್ತಾನೋ, ಅಲ್ಲಿ ಡಾಕ್ಟರ್ ಅಶೋಕ್ ಗುಪ್ತಾ ಹೇಳ್ತಾನೆ, ಕೇಳು ನೋಡಿ ಏನ್ ಹೇಳ್ತಿದ್ದಾರೆ, ಅಶೋಕ್ ಗುಪ್ತಾ ಜಿಂದಾಬಾದ್, ದೇರ್ ಇಸ್ ಹೋಪ್, ನಾವು ವಿಶ್ವಾಸ ಇಟ್ಕೋಬಹುದು, ನಾವೆಲ್ಲರೂ ಜನರು ಜೊತೆಗೆ ಬಂದ್ರೆ ನಾವು ಈ ಪರಿಸ್ಥಿತಿಯನ್ನು ಎದುರಿಸಬಹುದು, ಇದು ನಾವು ಈ ಊರಿನ ಇದು ಕಾಪಾಡ್ಬೋದು ಅಂತ ಹೇಳಿ, ಕೊನೆ ಶಾರ್ಟ್ ಕ್ಯಾಮೆರಾ ಅಶೋಕ್ ಗುಪ್ತಾ ಇಂದ ಅದು ಪ್ಯಾನ್ ಆಗಿ ಅವ್ರ ಇದು ಡಾಕ್ಟರ್ ಚೇಂಬರ್ ಒಳಗೆ ಹೋಗುತ್ತೆ. ಆ ಟ್ರಸ್ಟಿ ಬಂದಿರ್ತಾನಲ್ಲ ತೀರ್ಥ ತಗೊಂಡು ಇದನ್ನ ಅನಾಲಿಸಿಸ್ ಮಾಡಿ ಅಂತ, ಅದು ಟೇಬಲ್ ಮೇಲೆ ಬಿದ್ದಿರತ್ತೆ, ಅದ್ರ ಪಕ್ಕದಲ್ಲಿ ಒಂದು ಸ್ಟೆಥೋಸ್ಕೋಪ್ ಬಿದ್ದಿರತ್ತೆ. ಅದನ್ನೊಂದು ಮೋಟಿವ್ ಆಗಿ ಬಳಸಿ ಒಂದ್ ರೀತಿಯಲ್ಲಿ ಸೈನ್ಸ್ ವರ್ಸಸ್ ರಿಲಿಜಿಯನ್ ಅನ್ನೋ ಕಾನ್ಫ್ಲಿಕ್ಟ್ ಅನ್ನ ತೋರಿಸ್ತಾ ಸಿನಿಮಾ ಮುಗಿಯುತ್ತೆ. ಸಿನಿಮಾ ಏನು ತುಂಬಾ ಅದ್ಭುತ, ಇದು ಅದನ್ನ ಬರೀ ಸಿನಿಮಾ ಆಗಿ ನೋಡಿದ್ರೆ, ಚಾರುಲತಾಲ್ ಕಂಡಾಗೆ ಆ ಮ್ಯಾಜಿಕ್ ಆಗ್ಲಿ ಅಥವಾ ಅಪೂರ್ ಸಂಸಾರಲ್ಲಿ ಸ್ಲೋ ಡೆವಲಪ್ಮೆಂಟ್ ಆಫ್ ಸ್ಟೋರಿ ಆಗ್ಲಿ, ಅದ್ಯಾವುದು ಗಣಶತ್ರು ನಿಮಗ್ ಸಿಗೋದಿಲ್ಲ. ಆದ್ರೆ ಈ ಅಡ್ಯಾಪ್ಟೇಷನ್ ಮಾಡೋ ಅವ್ರ ಈ ನಡೆದು ಬಂದ ಹಾದಿ ಇದೆಯಲ್ಲ, ಅದ್ರಲ್ಲಿ ನಿಮ್ಗೆ ಆ ಕಥೆಯ ಹಿಂದೆ ಇರೋ ರಾಜಕೀಯ ಗೊತ್ತಾಗುತ್ತೆ. ಅಂಡ್ ನನಗೂ ಈ ಸಿನಿಮಾ ಏನು ಪದೇ ಪದೇ ನೋಡ್ಬೇಕು ಅಂತ ಏನು ಅನ್ಸಿಲ್ಲ. ನನ್ಗೆ ಅಪೂರ್ ಸಂಸಾರ್ ನೋಡ್ಬೇಕಂತ ಅನ್ಸತ್ತೆ, ನಾಯಕ್ ನೋಡ್ಬೇಕಂತ ಅನ್ಸತ್ತೆ. ಆದ್ರೆ ಈ ಗಣಶತ್ರು ಪದೇ ಪದೇ ನೋಡ್ಬೇಕಂತಾನು ಏನು ಅನ್ಸ್ಲಿಲ್ಲ. ಆದ್ರೆ ಐ ಫೀಲ್ it may not be among his best films, but it is certainly among his most important films. And especially now, based on what we are seeing in our country today, and especially in the face of there was an epidemic there, now we have a pandemic here.
where during a pandemic, the foundation stone of a very controversial temple was laid. During a pandemic, the Supreme Court was deciding whether a Jagannath Puri Yatra should happen or not, or whether social distancing in one way or the other should be maintained. And during a pandemic, a doctor in UP was put in jail because he asked questions about oxygen. ಗಣಶತ್ರುವಿನ ಅಡ್ಯಾಪ್ಟೇಷನ್ ಇವತ್ತಿನ ಭಾರತಕ್ಕೆ ಒಂದು ರೀತಿಯಲ್ಲಿ it shows us a mirror. It wasn't as bad then probably, but the adaptation of Ganashatru is becoming slowly a reality. In the same conflict between science and religion, we have lost Dr. Dabolkar, Pansare, Professor Kalburgi, Gauri Lankesh, where a journalist was attacked for saying some things. And my feeling is that Ganashatru is a very, very strong mirror to a downward trend that India probably started seeing when the temple movement started and gained traction around that time, and the Rath Yatra was just about to start. Around when Ganashatru was made, the mastery that another film that showed science and religion, to religion dogmatism in one sense, in Devi, is not there in Ganashatru, but it is a very directly political film. And if anyone had any doubt that Ray is reluctant to make a politically direct film, Ganashatru, and more so the adaptation. Ganashatru, on the face of it, yes, it's a great story, but the changes and the similarities are almost identical. The smallest of dialogues have been almost literally translated from English to Bengali. But the changes made reveal a very, very disturbed and a very worried and a very politically conscious filmmaker who was battling a heart disease, was confined to a studio while making the movie. And that is the reason I feel it is an important film in his filmography. Not his best, important, yes. I will just finish with 2 minutes of analyzing the film itself without being influenced by its with the play and the movie and so on. It is not right, I think, for a critic or a film enthusiast to just accept the work of a great as is without trying to prod a little. For vimarshage adna, you'll have to subject it, the film, to it. One thing that I felt missing in the film is that ಇದು ನೀರ್ ತಲ್ಕೊಡ್ತಾರಲ್ಲ, ನೋಡಿ ಇದು ತೀರ್ಥ, ಇದನ್ನ ಅನಲೈಸ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ವಾಟ್ ಇಸ್ ದ ಪವರ್ ಆಫ್ ರಿಲಿಜಿಯನ್ ಅಂತ. ಸಿಂಪಲ್ ಕ್ವೆಶ್ಚನ್, ಯಾಕೆ ಅನಲೈಸ್ ಮಾಡ್ಲಿಲ್ಲ? ಅದನ್ನ ತೋರಿಸಬಹುದಾಗಿತ್ತಲ್ವಾ as a conflict between science and religion. ಬಟಾಲ್ಡ್ ಬ್ರೆಕ್ಟ್ ಅವರ ಗೆಲಿಲಿಯೋ ನಾಟಕದಲ್ಲಿ ಅದು ಹೇಗೆ ಆ ಕಾನ್ಫ್ಲಿಕ್ಟ್ ನ ತೋರಿಸಿದಾರೋ ಬಿಟ್ವೀನ್ ಗೆಲಿಲಿಯೋ ಅಂಡ್ ದ ಚರ್ಚ್, ಇಲ್ಲೂ ಅವಕಾಶ ಯಾಕೆ ಕಳ್ಕೊಂಡ್ರು ರೇ ಅವರು ಅನ್ನೋ ಪ್ರಶ್ನೆ ನನಗೆ ಬಂದಿದೆ. ಅದನ್ನು ಸ್ವಲ್ಪ ನಾಟಕದಲ್ಲಿ ಅದಿಲ್ಲ, ಬಹುಶಃ ಅದರಿಂದ ಬಿಕಾಸ್ ಇಟ್ ಇಸ್ ಸೋ ಟ್ರೂ ಟು ದ ಒರಿಜಿನಲ್ ಪ್ಲೇ, ಮೇ ಬಿ it got missed out and that part of the adaptation did not come. But I feel like ಅದನ್ನ ಮಾಡಬಹುದಾಗಿತ್ತಲ್ವಾ. ಮತ್ತೆ ಎರಡನೇದು, ಇಡೀ ಸಿನಿಮಾದಲ್ಲಿ ದ ಸೆಂಟ್ರಲ್ ಥೀಮ್ ಇಸ್ ಜನರ ಕಾಯಿಲೆ ಬರ್ತಾ ಇದೆ, ಈ ನೀರ್ ಕುಡಿದು ಜನ ಸಾಯ್ತಾ ಇದ್ದಾರೆ, ಆರೋಗ್ಯ ತಪ್ತಾ ಇದೆ. ಆದ್ರೆ ಯಾವತ್ತು ಒಂದ್ ಪೇಷಂಟ್ ಫೋನ್ ಮಾಡಿ ಡಾಕ್ಟ್ರೇ ಬನ್ನಿ ನಾನು ನೋಡ್ಕೊಳ್ಳಿ, ಅಥವಾ ಹ್ಯೂಮನ್ ಸಫರಿಂಗ್ ಜನಗಳ ಇದು ಅವ್ರ ಆಗ್ತಿರೋ ತೊಂದರೆ ಆ ಸಿನಿಮಾದಲ್ಲಿ ಎಲ್ಲೂ ತೋರಿಸಿಲ್ಲ, ಅದು ನಾಟಕದಲ್ಲೂ ಇಲ್ಲ. ಅದು ನನ್ಗೂ ಈ ಸಿನಿಮಾದ ಒಂದು ಕೊರತೆ ಅಂತ ಅನ್ಸ್ತು. ಮತ್ ಇನ್ನೊಂದು, ರೇ ಅವರ ಕೊನೆ 3 ಸಿನಿಮಾ, ಗಣಶತ್ರು, ಶಾಖಾ ಪ್ರಶಾಖಾ ಮತ್ತೆ ಆಗಂತುಕ್, ಈ 3 ಇಂಡೋರ್ ಸೆಟ್ಟಿಂಗ್ಸ್ ಅಲ್ಲೇ, ಹೊರಗೆ ಔಟ್ಡೋರ್ ಶಾಟ್ಸ್ ಬಿಲ್ಕುಲ್ ಇಲ್ವೇ ಇಲ್ಲ. ಅವಾಗ ಇದು ಪಿಯರ್ ಆಂದ್ರೆ ಅವ್ರು ಕೇಳಿದಾಗ, ನೀವೇನ್ ಇದು ಒಂದೇ ರೂಮ್ ಅಲ್ಲಿ ಕೂತು ಸಿನಿಮಾ ಮಾಡ್ತಿದ್ದೀರಾ, ಬರೀ ವರ್ಡ್ಸ್ ವರ್ಡ್ಸ್ ವರ್ಡ್ಸ್, ಇದರಲ್ಲಿ ಸಿನಿಮ್ಯಾಟಿಕ್ ಎಲಿಮೆಂಟ್ ಎಲ್ಲಿದೆ ಅಂತ ಕೇಳಿದಾಗ ರೇ ಅವ್ರು ಹೇಳ್ತಾರೆ, ಯಾಕೆ ಒಂದೇ ರೂಮ್ ಅಲ್ಲಿ ಕೂತು ಸಿನಿಮಾ ಮಾಡಕ್ ಆಗೋದಿಲ್ವಾ? ಅರೆ ಹೌದು, ಒಂದು ನಾನು ಒಪ್ಕೋತೀನಿ ಅಂತ ಹೇಳ್ತಾರೆ. ಒಂದೇ ಜಾಗದಲ್ಲಿ ಕೂತು ಒಂದೇ ರೂಮ್ ಅಲ್ಲಿ ಕೂತು ಸಿನಿಮಾ ಮಾಡೋಂಗಿದ್ರೆ
It should have good dialogue. It should have interesting words. He said, why can't words be interesting? He said, I've read good plays. ಅದೇ ಇನ್ನೊಂದು ಇಂಟರ್ವ್ಯೂ ಇದೆ 1960s ಅಲ್ಲಿ ಅವ್ರು ಹೇಳ್ತಾರೆ, ಇಂಡಿಯಾದಲ್ಲಿ ಎಷ್ಟು ಕಥೆ ಇದೆ, ಅರೆ ಎಲ್ಲಾನು ನಾವು ಸಿನಿಮಾ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ಅದು ಕಥೆ ಚೆನ್ನಾಗಿರ್ಬೋದು, ಬಟ್ ಇಟ್ಸ್ ನಾಟ್ ಸಿನಿಮ್ಯಾಟಿಕ್ ಅಂತ. ಅರೆ 1989 ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಲ್ಲ ಇವಾಗ ನಾನು ಒಪ್ಕೊಂಡಿದ್ದೀನಿ, ಇಫ್ ದ ವರ್ಡ್ಸ್ ಆರ್ ಇಂಟ್ರೆಸ್ಟಿಂಗ್ ಅಂಡ್ ಇಫ್ ದರ್ಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಕ್ಯಾರೆಕ್ಟರ್ಸ್, ಒಂದ್ ಸಿನಿಮಾ ಮಾಡಬಹುದು. ಉದಾಹರಣೆಗೆ ಅವರು 12 ಆಂಗ್ರಿ ಮೆನ್ ಅಂತ ಹೇಳ್ತಾರೆ ನೋಡಿ. 12 ಆಂಗ್ರಿ ಮೆನ್ ಒಂದೇ ರೂಮ್ ಅಲ್ಲಿ ಕೂತು ಸಿಡ್ನಿ ಲೂಮೆ ಅವ್ರು ಮಾಡಿರೋ ಸಿನಿಮಾ, ಅದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಇದು ಸಿನಿಮಾದಲ್ಲಿ ಆಸಕ್ತಿ ಇರೋರು ಅದ್ ನೋಡ್ಬೇಕು. ಒಂದೇ ರೂಮ್ ಅಲ್ಲಿ ಇಡೀ ಸಿನಿಮಾ ನೋಡಿ ಹೇಗ್ ಮಾಡಿದ್ದಾರೆ. ಮತ್ತೆ ರೇ ಅವ್ರು ಸ್ವಲ್ಪ ಆಳವಾಗಿ ನೋಡ್ತಾರೆ ಅದನ್ನ. ಅವ್ರನ್ನ ಎಷ್ಟು ಸುಂದರವಾಗಿ, ಒಂದ್ ಕಡೆ ಹೊರಗೆ ಮಳೆ ಬರ್ತಿದೆ ಅಂತ ಕಿಟಕಿ ಮುಚ್ತಾರೆ, ಅದರಿಂದ ಲೈಟಿಂಗ್ ಚೇಂಜ್ ಆಗುತ್ತೆ, ಅದರಿಂದ ಸಿನಿಮಾದ ಮೂಡೇ ಚೇಂಜ್ ಆಗುತ್ತೆ. ಒಂದೊಂದು ಕ್ಯಾರೆಕ್ಟರ್ನು ಹೇಗ್ ಬಿಡಿಸಿ ಹೇಳಿದ್ದಾರೆ ಅಂತ ಅವರು ಉದಾಹರಣೆ ಕೊಡ್ತಾರೆ. ನನ್ನ ಅಭಿಪ್ರಾಯ ಸಿಡ್ನಿ ಲೂಮೆಟ್ ಅವರ ಹೇಗೆ ಅವರು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಒಂದೊಂದು ಕ್ಯಾರೆಕ್ಟರ್ನು ಡೆವಲಪ್ ಮಾಡಿ ಒಂದೊಂದು ಹೆಜ್ಜೆಯಾಗಿ ಕಥೆಯನ್ನ ಮುಂದುವರಿಸ್ತಾರೋ, ಇದು ಗಣಶತ್ರುಲ್ ಇಲ್ಲ. ಆದ್ರೆ ರೇ ಅವರ ಅದಕ್ಕಿಂತ ಮುಂಚೆ ಮಾಡಿರೋ ಸಿನಿಮಾದಲ್ಲಿ ನಾವು ಕಂಡು ಬರ್ತೀವಿ. ಅದಕ್ಕೆ ಅವರು ಜಗತ್ ಪ್ರಸಿದ್ಧ ಆಗಿದ್ದಾರೆ. ಅದರಿಂದ ಇಡೀ ವಿಶ್ವದಲ್ಲೇ, ಭಾರತದಲ್ಲಿ ಎಷ್ಟೋ ಒಳ್ಳೆ ಸಿನಿಮಾ ಇದು ನಿರ್ದೇಶಕರಿದ್ದಾರೆ. ರೇ ಅವ್ರ ಹೆಸರು ಅದು ಅಟ್ ದ ಟಾಪ್ ಆಫ್ ದ ಲಿಸ್ಟ್ ಇದೆ. ಕೊನೆಯದಾಗಿ ನಾನು ಮುಗಿಸ್ಬೇಕಾದ್ರೆ ನಾನು ಇಷ್ಟ ಹೇಳೋದು, ಈ ರೇ ಅವರ ಸಿನಿಮಾಗಳನ್ನ ನಾವು ಇನ್ನಷ್ಟು ಆಳವಾಗಿ ನೋಡಿ, ಅದು ಚರ್ಚೆ ಮಾಡಿ, ಮತ್ತೆ ಅದರಲ್ಲಿರೋ ಸೋಷಿಯಲ್ ಮೆಸೇಜಿಂಗ್ ಅದೇನಿದೆಯೋ ಅದನ್ನ ನಾವು ಎತ್ತಿಡಿಯೋಕ್ ಸಾಧ್ಯವಾದ್ರೆ ನಿಜವಾಗ್ಲೂ ಈ ಉಪನ್ಯಾಸ ಸರಣಿ ಮತ್ತೆ ನಾವ್ ಇವಾಗ ಏನು ಅವ್ರ ಜನ್ಮ ಶತಮಾನವನ್ನು ಆಚರಿಸ್ತಿದೀವೋ ಅದು ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಏನಾದ್ರು ಚರ್ಚೆಗೆ ಅವಕಾಶ ಇದ್ರೆ ನಾನು ಫಣಿರಾಜ್ ಅವ್ರನ್ನ ಇದು ಅವ್ರು ಮಾತಾಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. Join the palm. Thank you, sir. Palm, join the palm. Yes. Yeah, thank you so much. So much argumentative. I mean, like, I liked it for argumentation. I mean, not that you are being a lawyer, also that you see the films in their sense and in their aesthetics. I'm very much affected by your talk. Though I have some questions to ask to you and some argument to make with you as a leader of Satyajit Roy against whatever you argument, what you have placed. But I want other audience, whoever in the audience, ಯಾರಾದ್ರೂ ನಮ್ಮ ಆದಿತ್ಯ ಅವರು ಮಾತಾಡಿದ ಈ ಮಾತುಗಳ ಬಗ್ಗೆ ಆದಿತ್ಯ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ಸಿನಿಮಾದಲ್ಲಿ ಸತ್ಯಜಿತ್ ರೇ ಅವರ ಮೊದಲ ಸಿನಿಮಾಗಳ ರಾಜಕೀಯ ಮತ್ತು ಗಣಶತ್ರುವಿನ ರಾಜಕೀಯದ ಒಂದು ತೋಲನೆಯನ್ನ ಮಾಡಿದ್ದಾರೆ. ಮತ್ತು ತೋಲನೆಯನ್ನ ಮಾಡ್ತಾ ಅವರು ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಅಂದ್ರೆ ಗಣಶತ್ರುವಿನ ಕಲಾತ್ಮಕತೆ ಬಗ್ಗೆ ಮತ್ತು ಅದು ಇನ್ನೂ ಹೆಚ್ಚು ಪ್ರಭಾವಶಾಲಿ ಆಗಿರ್ಬೋದು ಅನ್ನೋ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ. ಯಾರಾದ್ರೂ ನಮ್ಮ ಆಡಿಯನ್ಸ್ ಅಲ್ಲಿರೋ ಯಾರಾದ್ರೂ ಕೂಡ ಮಾತನ್ನ ಕೇಳಿರೋ, ಸಾಕಷ್ಟು ಜನ ಸಿನಿಮಾದ ಬಗ್ಗೆ ಯೋಚನೆ ಮಾಡಬಲ್ಲ ಅಂತವ್ರು ಇದ್ದೀರಿ, ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳ್ಬೋದು, ಅಥವಾ ಫೇಸ್ಬುಕ್ ಅಲ್ಲಿ ಅಥವಾ ಇದರಲ್ಲಿ ಬಂದವ್ರು ಯಾರಾದ್ರೂ ಇದ್ರೆ ಅವರು ತಾವು ಪ್ರಶ್ನೆಗಳನ್ನು ಕೇಳ್ಬೋದು. ಒಂದು ಐ ಥಿಂಕ್ ನೀವು ನೋಡ್ತಾ ಇದ್ದೀರಲ್ಲ, ಹೌದು, ಚಾಟ್ ಅಲ್ಲಿ ಒಬ್ರು ಇದು DP ಅವರು ಬರ್ದಿದ್ದಾರೆ, ಇದು ನಾಟ್ ಟು ಹ್ಯಾವ್ ಸೀನ್ ದ ಸಿನಿಮಾ ಆಫ್ ರೇ ಮೀನ್ಸ್ ನಾಟ್ ಟು ಹ್ಯಾವ್ ಸೀನ್ ದ ಸನ್ ಅಂಡ್ ದ ಮೂನ್. ದಿಸ್ ಇಸ್ ಕುರೋಸಾವಾ ಆನ್ ರೇ, another great filmmaker. Yes, thank you sir, ma'am, for sharing this. Despite all the great interest and whatever we had to say about Ray today is also because I'm also a great admirer, and I completely think that what Kurosawa said is probably true. And okay, any others who wants to, ಯಾರಾದ್ರೂ ಮಾತಾಡೋದಿದ್ರೆ ಅಥವಾ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಇಷ್ಟೊತ್ತು ಅವ್ರು ಮಾತಾಡಿದ ವಿಷಯಗಳ ಬಗ್ಗೆ. ಗುರುರಾಜ್ ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಇಲ್ಲಿ ತಿಳಿಸಿ. ಇದು ಪ್ರಶ್ನೆ, ಇದು
ಪ್ರಶ್ನೆ ಬರ್ಬೇಕಾದ್ರೆ ನಾನು ನಿಮ್ಗೊಂದು ಒಂದು anecdote ಶೇರ್ ಮಾಡಿ ಹೇಳ್ತೀನಿ. ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ವಿತ್ ಹೌ ವೈ ಐ ಫೆಲ್ಟ್ ಸಡನ್ಲಿ ರೇ ಹ್ಯಾಸ್ ಗಾನ್ ಇದು ಜಗತ್ ಪ್ರಸಿದ್ಧ ಆಗಿದಾರಂತ. ನಾನು 2010 ನಲ್ಲಿ ತೆಹರಾನ್ಗೆ ಹೋಗಿದ್ದೆ. ಅಲ್ಲಿ ಮಜೀದ್ ಮಜೀದಿ ಅವ್ರ ಸಿನಿಮಾ ಅಷ್ಟು ಕಲೆಕ್ಟ್ ಮಾಡಿ ಅವ್ರನ್ನ ಸಿನಿಮಾ ಕಲೆಕ್ಟ್ ಮಾಡ್ಬೇಕು ಅಂತ ಒಂದು DVD ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನಾನು ಇರಾನಿಯನ್ ಫಿಲ್ಮ್ಸ್ ಕಲೆಕ್ಟ್ ಮಾಡ್ತಿರ್ಬೇಕಾದ್ರೆ ಆ DVD ಅಂಗಡಿ ಅವ್ನು ಹೇಳ್ತಾನೆ, ನೀವ್ ಯಾಕೆ ಈ ಮೂವೀಸ್ ಎಲ್ಲ ತಗೋತೀರಾ, ಅದು ಈ ಸಿನಿಮಾ ಎಲ್ಲ ನಮ್ ದೇಶದಲ್ಲೇ ಯಾರು ನೋಡೋದಿಲ್ಲ ಅಂತ. ನಾನು ಇಲ್ಲ ನನ್ಗೆ ತುಂಬಾ ಆಸಕ್ತಿ ಇದೆ, ನನ್ಗೆ ಮಜೀದ್ ಮಜೀದಿ ಅವರು, ಕಿಯಾರೋಸ್ತಾಮಿ ಅವರು ತುಂಬಾ ಇದು ನನ್ ಮೆಚ್ಚಿದ ಇದು ನಿರ್ದೇಶಕರು, ನನ್ಗೆ ಮತ್ತೆ ಇಂಡಿಯಾದಲ್ಲಿ ಸಿಗೋದಿಲ್ಲ, ಅದಕ್ಕೆ ಏನೇನ್ ಸಿಗತ್ತೋ ಎಲ್ಲ ತಗೊಂಡ್ ಹೋಗ್ತಾ ಇದೀನಿ ಅಂತ. ಅವರು ತುಂಬಾ ಹೌದೌದು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ, ನಿಮ್ಗೆ ಹೊರಗೆ ಇಷ್ಟು ಹೆಸರಿದೆ ಮಜೀದ್ ಮಜೀದಿ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾರೆ. ನಿನ್ ಹೆಸರೇನು ಅಂತ ಕೇಳ್ತಾನೆ. ಅವಾಗ ನನ್ನ ಹೆಸರು ಆದಿತ್ಯ ಅಂತ ಹೇಳ್ತೀನಿ. ಅವನು ಆದಿತ್ಯ ಏನು ಅಂತ ಆದಿತ್ಯ ಹೇಳೋಕ್ ಬರೋದಿಲ್ಲ ಅವನ್ಗೆ. ಅದಕ್ಕೆ ನೀನ್ ಅಷ್ಟ್ ಕಷ್ಟ ಪಡ್ಬೇಡಿ, ನಾನು ನನ್ ಮನೆ ಹೆಸರು ಹಿಡಿದು ಕರಿಬಹುದು ಅಂತ, ನನ್ನ ಹೆಸರು ಒಪ್ಪು, ಮನೇಲಿ ನಾನು ಒಪ್ಪು ಅಂತ ಕರೀತಾರೆ ಅಂತ ಹೇಳಿದೆ. ಅದಕ್ಕೆ ಒಪ್ಪು ನನಗೆ ಗೊತ್ತಿದೆ, ನಾನು ಇದು ಸತ್ಯಜಿತ್ ಅವ್ರ ಒಪ್ಪು ಟ್ರೈಲಜಿ ಎಲ್ಲ ನೋಡಿದೀನಿ ಅಂತಾನೆ. ನಾನು ಒಪ್ಪು ಇಸ್ ವೆರಿ ಗುಡ್ ಅಂತ ಅವ್ನು ಹೇಳಿದ್, ಅವನು ತುಂಬಾ ಖುಷಿಯಾಗಿ ನನ್ಗೆ ಅಷ್ಟು ಸಿನಿಮಾ ಫ್ರೀ ಆಗಿ ಕೊಟ್ಟು ಕಳಿಸ್ತಾನೆ. ಸೊ ನನ್ಗದು ಆ ಅನುಭವ ಆಗಿತ್ತೆ. ನನ್ ಇದು ಭಾರತದಲ್ಲಿ ಬೇರೆ ಬೇರೆ ಕಡೆ ಅಷ್ಟೇನು ಸಿನಿಮಾ ನೋಡಿಲ್ಲ. ಅರೆ ನಾನು ಇನ್ನೊಂದು ರೆಕಮೆಂಡೇಶನ್ ಇದೆ, ಉತ್ಪಲ್ ದತ್ ಅವರು ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ರೇ ಬಗ್ಗೆ ಮಾತಾಡಿದ್ದಾರೆ. ಮತ್ತೆ ಅದು ಕೂಡ ನಾನು ಬೇಕಾದ್ರೆ ಲಿಂಕ್ ಕಳಿಸಬಹುದು, ಮತ್ತೆ ಯೂಟ್ಯೂಬ್ ಅಲ್ಲಿ ಇದೆ. ಇಟ್ ಈಸ್ ಅ ವೆರಿ ವೆರಿ ಸ್ಟ್ರಾಂಗ್ ಕ್ರಿಟಿಸಿಸಮ್ ಆಫ್ ಹೌ ರೇ ಹ್ಯಾಸ್ ಬೀನ್ ಟ್ರೀಟೆಡ್ ಆಸ್ ಅ ಫಿಲ್ಮ್ ಮೇಕರ್ ಇನ್ ಇಂಡಿಯಾ. ಅವ್ರು ಹೇಳ್ತಾರೆ, ಆಸ್ಕರ್ ಸಿಕ್ಕಿದ ಮೇಲೆ, ಲೈಫ್ ಟೈಮ್ ಅಚೀವ್ಮೆಂಟ್ ಆಸ್ಕರ್ ಸಿಕ್ಕಿದ ನಂತರ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ದಿಲ್ಲಿ ಅವರು. ಮತ್ತೆ ಅವ್ರು ಹೇಳ್ತಾರೆ, ಅದೇನ್ ತಮಾಷೆ ಮಾಡ್ತಿದ್ದೀರಿ, ನಿಮ್ಗೂ ಗೊತ್ತು ದಟ್ ಅ ಮ್ಯಾನ್ ಇನ್ ಕೋಮಾ ಕೆನಾಟ್ ರಿಫ್ಯೂಸ್ ಅವಾರ್ಡ್ಸ್. ಅವ್ರು ಅವ್ರು ತೀರೋಕ್ 4-5 ದಿನ ಇರ್ಬೇಕಾದ್ರೆ, ಅವ್ರು ಕೋಮಾದಲ್ಲಿ ಇರ್ಬೇಕಾದ್ರೆ ಅವ್ರು ಭಾರತ ರತ್ನ ಕೊಡ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ನೀವ್ ಒಂದ್ ಕಡೆ ಭಾರತ ರತ್ನ ಕೊಡ್ತಿದ್ದೀರಿ, ಇನ್ನೊಂದ್ ಕಡೆ ಅವ್ರ ಸಿನಿಮಾ ಸಿಕ್ಕಿಂನ ಬ್ಯಾನ್ ಮಾಡಿದಿರಿ, ದೂರದರ್ಶನ್ ಅಲ್ಲಿ ಸಿನಿಮಾ ತೋರಿಸ್ಬೇಕಾದ್ರೆ ಕಟ್ ಮಾಡ್ತೀರಿ, ನಿಮ್ಗೂ ರೇಗೂ ಏನು ಸಂಬಂಧ ಇಲ್ಲ, ಭಾರತ ರತ್ನ ಅವ್ರ ಅಲ್ಲ, ಅವರು ಇದು he is not your property, he is the people's property ಅಂತ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.